ನಿರಾಶ್ರಿತರ ಕತ್ತಲ ಕಣ್ಣಿಗೆ ಬೆಳಕೆ ಜನಸ್ನೇಹಿ ಯೋಗೇಶ್. ಯಾರು ಈ ಜನಸ್ನೇಹಿ ಯೋಗೇಶ್? ನೆಲಮಂಗಲ ತಾಲೂಕಿನ ಸೊಂಡೆಕೊಪ್ಪ ಗ್ರಾಮದ ಕೂಗಳತೆಯ ದೂರದಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಮಾಡಿಕೊಂಡು ನೂರಾರು ಜನ ಆಶ್ರಯ ಇಲ್ಲದ ಬೀದಿಯಲ್ಲಿ ಮಲಗುವ ದೇವರ ಮಕ್ಕಳನ್ನು ಕರೆತಂದು ಊಟ, ವಸತಿ, ಬಟ್ಟೆ ಕೊಟ್ಟು ಲಾಲನೆ ಪಾಲನೆ ಮಾಡುತ್ತಿರುವುದು ನಿಜಕ್ಕೂ ಗ್ರೇಟ್. ಚಕ್ಕವ ಕಟ್ಟೋದೇಗೆ ಹೋದಳೋ ಕಂದ ಊರಿಗೆ ಹಾಲು ಕುಟ್ಟೋಳಿಗೆ ಬೆಂಕಿ ಹಚ್ಚೋದೆ ಕರುಣೆ ಇಲ್ಲ ಶಿವನಿಗೆ. ಭಿಕ್ಷುಕರಿಗೆ ₹1 ಕೂಡ ಭಿಕ್ಷೆ ಹಾಕದ ಈ ಕಾಲದಲ್ಲಿ ನೂರಾರು ಜನರ ಬದುಕಿಗೆ ಬುನಾದಿಯಾಗಿರುವ ಜನಸ್ನೇಹಿ ಯೋಗೇಶ್ ನಿಜಕ್ಕೂ ದೈವಮಾನವ ಎಂದರೆ ತಪ್ಪಾಗಲಾರದು. ನಿರಾಶ್ರಿತರ ಕಾವಲುಗಾರನಾದ ಶನಿ ಮಹಾತ್ಮನ ಆರಾಧನೆ ಮಾಡುತ್ತಾ, ನಿರಾಶ್ರಿತರ ಸೇವೆ ಮಾಡುತ್ತಾ, ನಾನು ಮತ್ತು ನನ್ನ ಕುಟುಂಬ ದೇವರ ಮಕ್ಕಳ ಜೊತೆ ಇವರ ಸೇವೆ ಮಾಡುತ್ತಾ ಬದುಕಿದ್ದೇವೆ ಎಂದು ಜನಧ್ವನಿ ಪತ್ರಿಕೆ ಸಂಪಾದಕರ ಸಂವಾದದಲ್ಲಿ ತನ್ನ ಕಷ್ಟದ ಹಾದಿಯನ್ನ ಹಂಚಿಕೊಂಡ್ರು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜನಧ್ವನಿ ಮಂಜುನಾಥ್. ಇವತ್ತು ನಮ್ಮೆಲ್ಲ ವೀಕ್ಷಕರಿಗೆ ಒಂದು ಕನ್ನಡ ನಾಡಿನ ವಜ್ರವನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಮಸ್ಕಾರ ಯೋಗೇಶಣ್ಣ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಅನ್ಸುತ್ತೆ, ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಕನ್ನಡ ನಾಡಿನ ಈ ಒಂದು ನಿರಾಶ್ರಿತರಿದ್ದಾರೆ ಅವರ ಕತ್ತಲಿನ ಜಗತ್ತಿಗೆ ಬೆಳಕಾಗಿರ್ತಕ್ಕಂಥ ವ್ಯಕ್ತಿ ಜನಸ್ನೇಹಿ ಯೋಗೇಶ್ ಅವರನ್ನು ನಾವು ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ನಿಮ್ಮ ಒಂದು ಇದಕ್ಕೆ ನಾನು ಕಾಲಿಟ್ಟಾಗ ಒಂದು ಸ್ವರ್ಗಕ್ಕೆ ಕಾಲಿಟ್ಟೆ ಅಂತ ನನ್ಗೆ ಒಂದು ಭಾಸ ಆಯ್ತು. ಇದ್ರ ಹಿನ್ನೆಲೆ ಏನು, ಈ ಹೇಗ್ ಸಾಧ್ಯ ಆಯ್ತು ಇದೆಲ್ಲ ಯೋಗೇಶಣ್ಣ? ಮೊದಲನೇದಾಗಿ ನಾನು ಎಲ್ಲ ಸಮಸ್ತ ನಾಡಿನ ಕರ್ನಾಟಕದ ಜನರಿಗೆ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂತ ಜಾಗದಲ್ಲಿ ನಾವು ಕೂತಿದೀವಿ, ಶ್ರೀಗಳ ಪಾದದ ಕೆಳಗೆ ಕೂತಿದೀವಿ ಅಂದ್ರೆ ಇದೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ. ಹೌದೌದು. ಸೊ ಅವರೇ ಸ್ಫೂರ್ತಿ, ಅವರೇ ಶಕ್ತಿ. ಇವತ್ತಿನ ಏನು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಇವತ್ತು ನಾನೊಬ್ಬರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅದು ಶ್ರೀಗಳ ಆಶೀರ್ವಾದ, ನನ್ನಿಂದ ಇರ್ತಕ್ಕಂಥ ಒಂದಷ್ಟು ಜನ ಸ್ನೇಹಿತರ ಆಶೀರ್ವಾದ, ಜೊತೆ ನನಗೆ ಗುರುಗಳಾಗಿ ನಿಂತಿರ್ತಕ್ಕಂಥ ಆಟೋ ರಾಜ್ ಅವರ ಆಶೀರ್ವಾದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಶಂಕರ್ನಾಗ್ ಆಟೋ ರಾಜ್ ಅವರು, ಆಟೋ ರಾಜ್ ಅಂತ ಹೇಳ್ಬಿಟ್ಟು ನಿರಾಶ್ರಿತರ ಕೇಂದ್ರ ಇದೆ ಅವ್ರದ್ದು, ಅವರು ನನ್ನ ಗುರುಗಳು. ಸೊ ಅವರು ಗುರುಗಳಾಗಿರೋದಕ್ಕೆ ನಾನು ಇವತ್ತು ಇಷ್ಟು ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ ಅಷ್ಟೇ. ಯೋಗೇಶಣ್ಣ, ಈಗ ಇಲ್ಲಿ ಸುಮಾರು 200 ಜನ ನಿರಾಶ್ರಿತರಿದ್ದಾರೆ. ಒಂದು ಕುಟುಂಬದಲ್ಲಿ 5 ಜನನೇ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಹೌದು. ಒಬ್ಬ MLA ಕೂಡ ಯೋಚನೆ ಮಾಡ್ತಾನೆ, ಹೆಂಗಪ್ಪ ಹೆಂಗೆ ಸಾಕೋದು ಇವ್ರನ್ನೆಲ್ಲ ಅಂತ. ಹಂಗಾಗಿ ನೀವು 200 ಜನಕ್ಕೆ 3 ಹೊತ್ತು ಊಟ, ಬಟ್ಟೆ, ಆರೋಗ್ಯ, ಮೆಡಿಕಲ್ ಇಂಥದನ್ನೆಲ್ಲ ಇಟ್ಕೊಂಡು ನೀವು ಇವರ ನಿಸ್ವಾರ್ಥ ಸೇವೆ ಮಾಡ್ಕೊಂಡು ನೀವು ಇದ್ ಮಾಡ್ತಾ ಇದ್ದೀರಾ. ನೀವು ಸದೃಹಿ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ಅಂತ ನನ್ನ ಭಾವನೆ. ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ ಅಂತ ನನಗೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ವಿವರಣೆ ಆಗ್ಬಿಟ್ಟಿದ್ದೀನಿ ನಾನು. ನೀವೇ ನನಗೆ ವಿವರಣೆ ಕೊಡ್ಬೇಕು. ಅದೇ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಮನುಷ್ಯನಾಗಿ ಹುಟ್ಟಿದೀನಿ, ಮನುಷ್ಯನಾಗಿ ಸಾಯ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಹ್ಯುಮ್ಯಾನಿಟಿ, ಮಾನವೀಯ ಮೌಲ್ಯಗಳಿಗೆ ನೀವು ಒತ್ತು ಕೊಟ್ಟಿದ್ದೀರಿ. ಹೌದು, ಅಷ್ಟೇ, ಬೇರೆ ಏನಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ನೀವೇ ಹೇಳಿದಾಗೆ ನಿರಾಶ್ರಿತರು ಅಂತ ಹೇಳಿದ್ರಿ. ಅವ್ರು ಯಾರನ್ನೂ ಕೂಡ ನಾನು ನಿರಾಶ್ರಿತರು ಅಂತ ಕರೆಯಕ್ಕೆ ಇಷ್ಟಪಡಲ್ಲ, ದೇವರ ಮಕ್ಕಳು ಅಂತ ಕರಿತೀನಿ. ದೇವರ ಮಕ್ಕಳು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರಿಸುಮಾರು ಎಷ್ಟೋ ಜನ ಬೀದಿಯಲ್ಲಿ ಮಲಗಿರ್ತಾರೆ, ಅನಾಥರಾಗಿ ಒಂದ್ ತುತ್ತು ಊಟ ಇಲ್ಲದೆ ನರಳಾಡ್ತಿರ್ತಾರೆ. ಅಂತ ವ್ಯಕ್ತಿಗಳನ್ನ ನೋಡಿದಾಗ ಪ್ರತಿಯೊಬ್ಬರು ಹೃದಯನೂ ಕೂಡ ಕರಗುತ್ತೆ, ನೋವಾಗುತ್ತೆ ಅವ್ರಿಗೂ ಕೂಡ. ಬಟ್ ಯಾರಿಗೂ ಕೂಡ ಸಹಾಯ ಮಾಡ್ಬೇಕಪ್ಪ ಅಂದ್ರೆ ಅಷ್ಟು ಕುರ್ಸೋತಿರಲ್ಲ, ಕೆಲ್ಸದ ಒತ್ತಡ,
ಅಥವಾ ಅವರ ಪರ್ಸನಲ್ ಏನೋ ಸಮಸ್ಯೆಗಳು, ಸೊ ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ಪುರ್ಸೋತಿರಲ್ಲ. ಬಟ್ ನಮ್ಗೆ ಯಾಕೆ ಈ ತರ ಒಂದು ಪ್ರೇರಣೆ ಆಯ್ತು ಅಂತ ಹೇಳಿದ್ರೆ, ಎಷ್ಟೋ ಜನ ಬೀದಿಯಲ್ಲಿ ಮಲ್ಗೊಂತ ವ್ಯಕ್ತಿಗಳನ್ನ ಕಣ್ಣಾರೆ ನೋಡಿ ಅವರ ಕಷ್ಟಗಳನ್ನ ತುಂಬಾ ಹೊತ್ತು ಕೇಳ್ತಾ ಇದ್ದೆ ನಾನು. ಯಾಕಿಲ್ ಕೂತಿದ್ದೀರಾ, ಯಾಕಿಲ್ ಮಲಗಿದ್ದೀರಾ, ಏನ್ ಸಮಸ್ಯೆ ಅಂತೆಲ್ಲ ಕೇಳುವಾಗ ಅವ್ರು ನಾನಾ ರೀಸನ್ ಗಳು ಹೇಳ್ತಾ ಇದ್ರು. ಮನೆಯವರು ಚೆನ್ನಾಗಿದ್ರು ನೋಡ್ಕೊಳ್ತಾ ಇರ್ಲಿಲ್ಲ, ಮಕ್ಳು ಚೆನ್ನಾಗಿ ದುಡ್ಡು ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಊಟ ಆಗ್ತಾ ಇರ್ಲಿಲ್ಲ. ಇಂಥದನ್ನೆಲ್ಲ ಗಮನಿಸಿದಾಗ, ಇಂಥದನ್ನೆಲ್ಲ ನೋಡಿದಾಗ ಬಹಳ ಬೇಜಾರಾಯ್ತು. ಹಾಗಾಗಿ ನಿರಾಶ್ರಿತರಿಗೇನೆ ಆಶ್ರಯ ಕೊಡ್ಬೇಕು, ಅನಾಥರಿಗೆ ಆಶ್ರಯ ಕೊಡ್ಬೇಕು. ನೋಡಿ, ಆಶ್ರಮ ಅಂದ್ರೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಇವಾಗ ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪೇಮೆಂಟ್ ಆಶ್ರಮ ಕೂಡ ಮಾಡ್ಬೋದು. ಸೊ ನಾವ್ ಮಾಡಿ ತಂದೆ ತಾಯಿಗೆ ಇಷ್ಟ ಕೊಡಿ, ಅಂದ್ರೆ ನೀವು ಇದು ಉಚಿತ ಅಲ್ಲ, ಪ್ರತಿಯೊಂದು ಸೇವೆನೂ ಉಚಿತ. ಇಲ್ಲಿ ಆಶ್ರಮದೊಳಗೆ ಕಾಲಿಟ್ಟು ಇಲ್ಲಿಂದ ಭಗವಂತನ ಹತ್ರಕ್ಕೆ ಹೋಗೋವರೆಗೂ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ₹1 ನಾವು ಹಣವನ್ನ ತಗೊಳ್ಳೋದಿಲ್ಲ. ನಾವು ಯಾರೇ ಆಗ್ಲಿ ಮಕ್ಳುಗಳು ಬಂದು ನಮ್ಮ ಅಪ್ಪನ್ ಸೇರ್ಸ್ಕೊಳ್ಳಿ, ನಮ್ಮ ಅಮ್ಮನ್ ಸೇರ್ಸ್ಕೊಳ್ಳಿ, ಒಂದ್ 10,000 ಕೊಡ್ತೀವಿ, 20,000 ಕೊಡ್ತೀವಿ ಅಂದ್ರು ಇಲ್ಲಿ ಗೇಟ್ ಒಳಗಡೆ ಹಲೋಡಿಲ್ಲ. ಗೇಟ್ ಒಳಗಡೆ ಅವಕಾಶ ಇಲ್ಲ ಅವ್ರಿಗೆ. ಒಳ್ಳೆ ಕಾನ್ಸೆಪ್ಟ್. ಅಂತವ್ರಿಗೆ ನಾವು ಬೆಲೆನೂ ಕೊಡೋದಿಲ್ಲ, ಅಂತವ್ರನ್ನ ನಾವು ಪ್ರೋತ್ಸಾಹನೂ ಮಾಡೋದಿಲ್ಲ. ಇಲ್ಲ ನಿಮ್ಮ ವಿಡಿಯೋಸ್ ಕೆಲವು ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತಾರೆ, ನಾನು ನೋಡಿದೀನಿ. ಅಂದ್ರೆ ಇವ್ರು ಯಾರು ತೀರಾ ನಿರ್ಗತಿಕರಾಗಿರ್ತಾರೆ, ನಿರಾಶ್ರಿತರಾಗಿರ್ತಾರೆ, ಮಕ್ಕಳಿಂದ ಇರ್ತಕ್ಕಂತ ವ್ಯಕ್ತಿಗಳು ಇರ್ತಾರೆ. ಈಗ ಯಾರು ಕೂಡ ನಿರಾಶ್ರಿತರಲ್ಲ ಈ ಭೂಮಿ ಮೇಲೆ. ನೋಡಿ, ಸೃಷ್ಟಿಕರ್ತ ಭಗವಂತ ನಮ್ಮನ್ನ 365 ದಿನಗಳ ಕಾಲ ನಮ್ಮನ್ನ ಕಾಪಾಡ್ತಾನೆ. ಹಾಗಾಗಿ ಭಗವಂತ ನಮ್ಗೆ ಕಾವಲಿದ್ದಾನೆ. ಸೊ ನಾವ್ಯಾರು ನಿರಾಶ್ರಿತರಲ್ಲ, ಅಥವಾ ಇಲ್ಲಿರೋರು ಯಾರು ನಿರಾಶ್ರಿತರಲ್ಲ. ಜೊತೆಲಿ ಇರುವಂತ ಈಗ ಜೊತೆಲಿ ಹುಟ್ಟತಕ್ಕಂಥವ್ರು ಕೈ ಬಿಟ್ಬಿಡ್ತಾರೆ, ಅಥವಾ ಇವ್ರು ಮಕ್ಕಳನ್ನ ಜನ್ಮ ಕೊಟ್ಟು ಅವ್ರಿಗೆ ಒಳ್ಳೆ ಭವಿಷ್ಯ ರೂಪಿಸಿದ ಮೇಲೆ ಅವ್ರು ಮಕ್ಕಳು ಸಮೇತ ಇವ್ರನ್ನ ನೋಡ್ಕೊಳ್ಳೋದಿಲ್ಲ. ಸೊ ಇದು ವಿಪರ್ಯಾಸ. ಬಟ್ ನಮ್ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ. ನಾವೆಲ್ಲ ವಿದ್ಯಾವಂತರಾಗ್ತಾ ಇದೀವಿ, ಬುದ್ಧಿವಂತರಾಗ್ತಾ ಇದೀವಿ, ಟೆಕ್ನಾಲಜಿ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಇದೆ. ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ತಂದೆ ತಾಯಿಗೆ ಒಂದು ತೂತ ಅನ್ನ ಹಾಕಿ ನೋಡ್ಕೊಳಕ್ ಆಗಲ್ಲ ಅಂತ ಮಕ್ಕಳು ನಿಷ್ಪ್ರಯೋಜಕರು ಅಂತ ನನ್ನ ಭಾವನೆ ಅಷ್ಟೇ. ನೀವು ಅಂತ ಇವರೆಲ್ಲಾರ್ಗು ಕೂಡ ನೀವು ಮಗನಾಗಿ, ತಂದೆಯಾಗಿ, ಪೋಷಕನಾಗಿ, ಅನ್ನದಾತನಾಗಿ ನೀವು ಮಾಡ್ತಾ ಇದ್ರಂತ ಇದು ಸಾಮಾನ್ಯವಾದಂತಲ್ಲ. ನಾನು ಅದಕ್ಕೆ ವೀಕ್ಷಕರಿಗೆ ಹೇಳಿದ್ದು, ನಾನು ನಿಮ್ಗೆ ಒಬ್ಬ ವಜ್ರವನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು. ಇದು ನಾನು ಅದೇ ಹೇಳಿದ್ನಲ್ಲ, ನಾನು ಅನ್ನದಾತ ಅಲ್ಲ, ನಾನೊಬ್ಬ ಸೇವಕ ಅಷ್ಟೇ. ನಂದು ಅಂತ ಈ ಭೂಮಿ ಮೇಲೆ ಏನು ಇಲ್ಲ. ಈ ದೇಹ ಕೂಡ ನಂದಲ್ಲ, ಯಾವಾಗ ನನ್ನ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಅಂದ್ರೆ ಆತ್ಮ, ನಮ್ಮ ಒಳಗಿರುವಂತ ಆತ್ಮ ಇದೆಯಲ್ಲ, ಅದಷ್ಟೇ ಶಾಶ್ವತ. ಅದ್ ಬಿಟ್ರೆ ಅಲ್ಲ, ಅಂದ್ರೆ ನೀವು ಈ ರೀತಿನೇ ನಾವು ಸೇವೆ ಮಾಡಬೇಕು. ಸೇವೆ ಮಾಡಕ್ಕೆ ಹಲವಾರು ದಾರಿಗಳಿದೆ. ಬಟ್ ನೀವು ಈ ತರದ ಸೇವನೆ ಮಾಡ್ಬೇಕಂತ ಯಾಕೆ ನಿಮ್ಗೆ ಒಂದು ಆಲೋಚನೆ ಬಂತು? ಈ ಭೂಮಿ ಮೇಲೆ ನಾವು ದೇವ್ರನ್ನ ಫೋಟೋದಲ್ಲಿ ಅಷ್ಟೇ ನೋಡಿದೀವಿ, ಬಟ್ ಕಣ್ಣಾರೆ ನೋಡಕ್ ಸಾಧ್ಯ ಆಗಿದ್ದು ನಮ್ ಶ್ರೀ ಶಿವಕುಮಾರ ಸ್ವಾಮಿಗಳಿಂದ. ಸೊ ಅವರನ್ನ ನಾವು ಇನ್ಸ್ಪೈರ್ ಆಗಿ ತಗೊಂಡಿದೀವಿ. ಅವರನ್ನ ಅಷ್ಟೇ ಅಲ್ಲ, ಇನ್ನು ಸಾವಿರಾರು ಜನ ಇದಾರೆ. ಆತರ ಹೆಸರು ಹೇಳ್ತಾ ಹೋದ್ರೆ ದಿನಗಳು ಸಾಕಾಗಲ್ಲ, ಅಷ್ಟು ಜನ ಸಾಧಕರು ನಮ್ಮ ಭೂಮಿ ಮೇಲೆ ಹುಟ್ಟಿದ್ದಾರೆ. ಒಂದು ನೇರ ಪ್ರಶ್ನೆ ಭೀಷಣ, ವಾಟ್ ಇಸ್ ದ ಬೆನಿಫಿಟ್ ಫಾರ್ ದಿಸ್ ಆಕ್ಟಿವಿಟೀಸ್? ಅಂದ್ರೆ ನಿಮಗೆ ಈ ರೀತಿ ಮಾಡ್ತಾ ಇರ್ತಕ್ಕಂತ ಒಂದು ಕಾರ್ಯದಿಂದ ನಿಮ್ಗೆ ಪ್ರಯೋಜನ ಏನಿದೆ? ಪುಣ್ಯ ಸಿಗುತ್ತಲ್ಲ ಸರ್. ಈಗ ನರಕ ಪಾಪ ಪುಣ್ಯ ನಂಬ್ತೀರಾ ಯೋಗೀಶ್ ಅವರು? ಇಲ್ಲ, ಖಂಡಿತ ನಂಬೇಕಾಗುತ್ತೆ. ಈಗ ಸ್ವರ್ಗ ನರಕ ಅಂತ ಹೇಳ್ತಾರೆ. ಸ್ವರ್ಗನ ನೀವು ನೋಡಿದೀರಾ? ಖಂಡಿತ ನಾನಂತೂ ನೋಡಿಲ್ಲ. ನರಕ ನೋಡಿದೀರಾ? ಹೋಗ್ಲಿ, ಇಲ್ಲ. ನರಕ ಎಲ್ಲವನ್ನು ನಾನು ಇಲ್ಲೇ ನೋಡ್ತಾ ಇದ್ದೀನಿ. ಅಲ್ಲ, ನಮ್ಮ ತಂದೆಯವರು ಕೂಡ ಗುರುಗಳು. ನಾನು ನರಕ ಅಂತ ಕೇಳಿದಕ್ಕೆ ನಾನು ಮಾತಾಡ್ತೀನಿ. ನರಕ ಅಂತಕ್ಕಂಥದ್ದು ಈಗ ನಾವೇನು ಜೀವನದಲ್ಲಿ ಭೂಮಿ ಮೇಲೆ ಬದುಕ್ತಾ ಇದೀವಿ, ಅದೇ ನರಕ ಅಂತ ನನ್ನ ಭಾವನೆ. ಓಕೆ, ಅದೇ ಹೇಳ್ದಾಗೆ ಈಗ ನರಕ ಸ್ವರ್ಗ ಅಂತ ನಾವ್ ಹೇಳ್ತೀವಲ್ಲ, ಎಲ್ಲವನ್ನೂ ಕೂಡ ನಾನು ಇಲ್ಲೇ ನೋಡ್ತಾ ಇದ್ದೀನಿ. ಈ ಆಶ್ರಮದಲ್ಲಿ 100 ಜನ ನೊಂದಿರೋ ಮನ್ಸುಗಳಿದಾವೆ, ಕಷ್ಟ ಪಡ್ತಿರ್ತಕ್ಕಂಥ ಮನ್ಸುಗಳಿದಾವೆ, ಸಾವು ಬದುಕಿನ ಮಧ್ಯೆ ಹೋರಾಡೋ ಮನ್ಸುಗಳಿದಾವೆ, ಸಾಯುವಾಗ ಕೊನೆ ಆಸೆಗಳು ಹೇಳೋ ಮನ್ಸುಗಳಿದಾವೆ. ಸೊ ಒಬ್ಬೊಬ್ರು ಆಸೆಗಳು ಒಂದೊಂದ್ ತರ ಇರುತ್ತೆ. ಅಂದ್ರೆ ಪ್ರತಿನಿತ್ಯ ಮನಸ್ಸುಗಳ ಮಧ್ಯೆ ಒಡನಾಟ ಇದೆಯಲ್ಲ, ಅದನ್ನೇ ನಿಮ್ಮ ಜೀವನ ಮಾಡ್ಕೊಂಡ್ಬಿಟ್ಟು. ಹೌದೌದು, ತುಂಬಾ ಕಷ್ಟ ಸರ್ ಅದು. ಹೇಳದಷ್ಟು ಅಂತೂ ಈಸಿ. ಒಬ್ಬೊಬ್ಬರ ಮನಸ್ಸು ಒಂದೊಂದ್ ತರ ವಿಭಿನ್ನವಾಗಿರ್ತದೆ. ನಾನು ಒಂದು ವಿಡಿಯೋ ನೋಡ್ತೀನಿ, ನೀವು ಮಾಡಿ ಹಾಕಿರ್ತೀರಾ, ಯಾಕಂದ್ರೆ ನಾನು ಕೂಡ ನಿಮ್ಮ ಫಾಲೋಯರ್ ಅಲ್ವಾ, ಹಾಗಾಗಿ ನೋಡ್ತೀನಿ. ಒಬ್ರು ಲೇಡೀಸ್, ಒಬ್ರು ಅಂಗವಿಕಲೆ, ಆಕೆನ ನೀವು ಕರ್ಕೊಂಡ್ಬಂದು ಸಾಕ್ತಾ ಇರ್ತೀರಾ. ಆ ಅಮ್ಮನಿಗೆ ನೀವು ಕೊಡ್ತಕ್ಕಂಥ ಅನ್ನ ಬೇಡ, ನೀವು ಕೊಡ್ತಕ್ಕಂಥ ಬಟ್ಟೆ ಬೇಡ, ಆಮೇಲೆ ಎಣ್ಣೆ ಬೇಕಾಗ್ತದೆ, ಕುಡಿಲಿಕ್ಕೆ ಎಣ್ಣೆ ಬೇಕು ನನಗೆ ಅಂತದೆ. ಅಂತವ್ರನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಾ? ಏನ್ ಕತೆ? ಅದೇ ದೇವ್ರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ದೇವ್ರ ಆಶೀರ್ವಾದ ಜೊತೆಗೆ ಜನರುಗಳ ಆಶೀರ್ವಾದ ಇದ್ರೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಇವತ್ತು ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ, ಮೈ ತುಂಬಾ ಬಟ್ಟೆ ಹಾಕ್ತಿದ್ದಾರೆ, ಹೊಟ್ಟೆ ತುಂಬಾ ಅಂದ್ರೆ ಊಟ ಮಾಡಿ ಮಲಗ್ತಿದ್ದಾರೆ ಅಂದ್ರೆ ಕನ್ನಡಿಗರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ, ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಅಲ್ಲ, ಸರ್ಕಾರದಿಂದ ₹1 ಸಿಂಗಲ್ ₹1 ಕೂಡ ನಿಮ್ಗೆ ಅನುದಾನ ಇಲ್ಲ. ಇವತ್ತವರೆಗೂ ಹೋಗಿಲ್ಲ, ನಾನು ಯಾರಾದ್ರೂ ಕೇಳಿಲ್ಲ, ನನಗೂ ಯಾರು ಕರೆದು ಕೊಟ್ಟಿಲ್ಲ. ಯಾಕೆ ಅಂತ ಕೇಳೋದಾದ್ರೆ ಗೊತ್ತಿಲ್ಲ ಸರ್ ನನ್ಗೆ. ಅಲ್ಲ, ನೀವು ಯಾಕೆ ಕೇಳಿಲ್ಲ ಅಂತ ಕೇಳೋದಾದ್ರೆ ಕೇಳಿಲ್ಲ ಅಂದ್ರೆ ನಾವು ಏನ್ ಅಪ್ಲಿಕೇಶನ್ಸ್ ಹಾಕ್ಬೇಕು ಅದನ್ನ ಹಾಕಿದೀವಿ, ಆದ್ರೆ ಯಾವ್ದೇ ರೀತಿಯ ನಮ್ಗೆ ಅದರಿಂದ ಒಂದು ಮಾರ್ಗದರ್ಶನ ಸಿಕ್ಲಿಲ್ಲ, ಅಲ್ಲ, ಈಗ ಮುಂದೆ ಬರ್ಲಿಲ್ಲ. ಅಲ್ಲಲ್ಲ, ಈಗ ಇರ್ತಕ್ಕಂತ ಸರ್ಕಾರ ಇರ್ಬೋದು, ಹಿಂದೆ ಇದ್ದಂತ ಸರ್ಕಾರ ಇರ್ಬೋದು, ಮುಂದೆ ಬರ್ತಕ್ಕಂತ ಸರ್ಕಾರ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ನುಂಗಿ ನೀರು ಕುಡಿತಕ್ಕಂತ ಕಾಲದಲ್ಲಿ ಇಂತ 100 ಜನಕ್ಕೆ ಅನ್ನ ಕೊಡ್ತಕ್ಕಂತ ಒಂದು ಆಶ್ರಮಕ್ಕೆ ಒಂಚೂರು ಹಣ ಸಹಾಯ ಮಾಡಿಲ್ಲ ಅಂತಂದ್ರೆ ಸರ್ಕಾರ ಇದು ನಿಷ್ಪ್ರಯೋಜಕ. ನಮ್ಮ ಕರ್ನಾಟಕದ ವಿಪರ್ಯಾಸ ಅಂತ ಹೇಳ್ಬೋದು ಇದನ್ನ. ಅಲ್ಲ, ನಮ್ಮ ಸರ್ಕಾರ ನಿಷ್ಪ್ರಯೋಜಕ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ನಾನು ಒಬ್ನೇನ್ ಸೇವೆ ಮಾಡ್ತಾ ಇಲ್ಲ, ನನ್ನಂಗೆ 100 ಜನ ಸೇವೆ ಮಾಡ್ತಾವ್ರೆ. ಎಷ್ಟು ಜನಕ್ಕೆ ಗುರ್ತಿಸಿದ್ದಾರೆ ಸರ್ಕಾರದವ್ರು ನೋಡೋಣ. ಈಗ ಈ ಸಂಸ್ಥೆ ಶುರುವಾಗಿ 2018ರಲ್ಲಿ ಶುರು ಮಾಡಿರೋದು. 2018ರಿಂದ ಶುರು ಮಾಡಿ ಆಲ್ ಓವರ್ ಕರ್ನಾಟಕಕ್ಕೆ ಗೊತ್ತಾಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀನಿ. ಆದ್ರೆ ಇನ್ನು ಸರ್ಕಾರದ ಗಮನಕ್ಕೆ ಹೋಗಿಲ್ವಾ? ಇದು ಯಾರು ನೋಡಿಲ್ವಾ? ಏನೋ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ಸುಮ್ಮನಾಗಿರ್ತಾರೆ. ಇಲ್ಲಿ ಯಾಕೆ ಇವತ್ತವರೆಗೂ ಒಂದ್ ಸೊಸೈಟಿ ಹಾಕಿ ಪ್ರೊವೈಡ್ ಮಾಡೋದಕ್ಕೂ ಯಾರು ಮುಂದೆ ಬಂದಿಲ್ಲ? ಯಾಕೆ ಇಲ್ಲಿ ಇರ್ತಕ್ಕಂಥವ್ರು ಯೋಗಕ್ಷೇಮ ವಿಚಾರಿಸಕ್ ಯಾರು ಬರಲ್ಲ? ಅಥವಾ ಯಾಕೆ ಈಗ ನೋಡಿ, ನಾನು ಯಾರನ್ನೂ ದೂರ್ತಾ ಇಲ್ಲ, ಇಲ್ಲಿ ಸರ್ಕಾರ ಬಂದ್ ಮಾಡಿಲ್ಲ ಅಥವಾ ದೊಡ್ಡವ್ರು ಬಂದ್ ಮಾಡಿಲ್ಲ ಅನ್ನೋದು ನನ್ನ ವಾದ ಅಲ್ಲ. ಈ ಸೇವೆಗೆ ಪ್ರತಿಯೊಬ್ರು ಕೂಡ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಲ್ವಾ, ಅಟ್ಲೀಸ್ಟ್ ಕೈ ಜೋಡಿಸ್ಬೋದಲ್ವಾ ಅಂತಕ್ಕಂಥದ್ದು. ಅದೇ ಖಂಡಿತ ಅದಾಗ್ಬೇಕಾಗಿತ್ತು, ಇದುವರೆಗೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರು ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಉಪಯೋಗಿಸ್ಕೊಳ್ತೀನಿ. ಜೊತೆಗೆ ಅವ್ರಿಗೆ ಮನ್ಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವ್ ಯಾರನ್ನು ರಾಜಕೀಯ ವ್ಯಕ್ತಿಗಳನ್ನ ಇನ್ವೈಟ್ ಮಾಡಿಲ್ವಾ? ಮಾಡಿದೀವಿ ಸರ್, ಮಾಡಿದೀವಿ, ತುಂಬಾ ಜನ ಮಾಡಿದೀವಿ. ಹೆಸರು ಹೇಳೋದಕ್ಕೆ ಇಷ್ಟ ಪಡಲ್ಲ, ಬಟ್ ಯಾರು ಕೂಡ ಅದಕ್ಕೆ ಒಳ್ಳೆಯ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದೆ ಬಂದಿಲ್ಲ. ಕಾರಣ ಕೇಳ್ಬೋದಾ? ಕಾರಣ ನನಗೇನ್ ಗೊತ್ತ, ಅವ್ರಿಗೆ ಕೇಳ್ಬೇಕು ನಾವು. ನೋಡಿ, ನನಗೆ ಆಶ್ರಮ ಇದು ಆಶ್ರಮ ಅನ್ನಿಸ್ತಿಲ್ಲ, ಇದೊಂಥರ ದೇಗುಲ ಅನಿಸ್ತಾ ಇದೆ. ಇವತ್ತು ಶನಿವಾರ ನಿಮ್ಮ ಆಶ್ರಮಕ್ಕೆ ಕಾಲಿಟ್ಟಿದ್ದೀನಿ, ದೇಗುಲ ಅನಿಸ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಏನಿದ್ದಾರೆ ಇಲ್ಲಿ ಆಶ್ರಮ ವಾಸಿಗಳು ಎಲ್ಲರಲ್ಲೂ ಕೂಡ ಒಂದು ದೇವರನ್ನ ಕಾಣ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಾ. ಥ್ಯಾಂಕ್ ಯು. ಇದು ವೆಲ್ ಅಂಡ್ ಕಲ್ಚರ್. ಇಲ್ಲಿರ್ತಕ್ಕಂಥ ಈ ಆಶ್ರಮ ವಾಸಿಗಳು ಏನಾದ್ರು ನಿಮ್ಗೆ ಕಷ್ಟಕರವಾದಂತ ಸನ್ನಿವೇಶ ಉಂಟು ಮಾಡಿದ ದಿನ ಏನಾದ್ರು ಇದೆಯಾ? ಪ್ರತಿದಿನ ಕಷ್ಟ ಇದ್ದೇ ಇರುತ್ತೆ ಅಣ್ಣ. ಕಷ್ಟ ಅಂತ ಅನ್ಕೊಳ್ದೆ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ. ಯಾವತ್ತಾದ್ರೂ ಈ ಒಂದು ನೀವು ಆಶ್ರಮ ಓಪನ್ ಆದಿಂದ ಸ್ಥಾಪನೆ ಆದಿಂದ ದಿನದಿಂದ ಹಿಡಿದು ಅಯ್ಯೋ ಇದ್ ಯಾಕಪ್ಪ, ಇದೇನ್ ಕರ್ಮ, ನನಗೆ ಮಾಡ್ಬಿಟ್ಟೆ, ಇಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತ ಅನ್ಸಿದ ದಿನಗಳು? ಈಗ ನಾನೊಬ್ಬನ್ ಬೇಜಾರ್ ಮಾಡ್ಕೊಂಡ್ರೆ ಇಲ್ಲಿ 150 ಜನಕ್ಕೆ ಊಟ ಸಿಗಲ್ಲ ಅಲ್ವಾ? ಬೇಜಾರ್ ಇರುತ್ತೆ, ಬಟ್ ಅದು ಎಲ್ರ ಮುಂದೆ ವ್ಯಕ್ತಪಡಿಸೋದಕ್ ಆಗಲ್ಲ. ನನ್ ಕಾಯಕವನ್ನು ನಾನ್ ಮುಂದುವರಿಸಬೇಕು. ನನ್ ಕಾಯಕ ಚೆನ್ನಾಗಿದೆ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ, ನಿಮ್ಮಂತರ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ತಾನಾಗಿ ಸಿಗ್ತಾ ಹೋಗುತ್ತೆ. ನಾವು ಮಾಡೋ ಕೆಲ್ಸ ಶ್ರೇಷ್ಠವಾಗಿದೆ, ಪವಿತ್ರವಾಗಿದೆ ಅಂತ ಹೇಳಿದ್ರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಬಿಡ್ತಾನೆ. ನೀವು ಮಾಡ್ತಕ್ಕಂಥ ಕೆಲ್ಸಕ್ಕೆ ನಿಮ್ಮ ಶ್ರೀಮತಿಯವರ ಸಪೋರ್ಟ್ ಹೇಗಿದೆ? ಖಂಡಿತ ಇದೆ ಸರ್. 24 ಗಂಟೆ ಈ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದೀವಿ, ಇಲ್ಲೇ ಇರ್ತೀವಿ, ಇವ್ರಗಳ ಜೊತೆನೆ ಇರ್ತೀವಿ, ಇವ್ರಗಳ ಜೊತೆನೆ ಒಡನಾಟಗಳು. ಮತ್ತೆ ನಾವು ಹೊರಗಡೆನು ಎಲ್ಲೂ ಮನೆ ಮಾಡ್ಕೊಂಡಿಲ್ಲ, ಆಶ್ರಮದಲ್ಲೇ ಜೀವನ ಕಳೀತಾ ಇದೀವಿ. ನಮ್ಗೆ ತೃಪ್ತಿಯಾಗಿದೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಯಾರಿಗೆ ಏನ್ ಅನ್ಸುತ್ತೋ ನಮಗ್ ಗೊತ್ತಿಲ್ಲ, ನಮ್ಮ ಆತ್ಮಕ್ ತೃಪ್ತಿ ಇರುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಒಂದು 200 ಜನ ಸಾಕಾಂತ ಕೆಪಾಸಿಟಿ ಇರ್ತಕ್ಕಂಥ ಮನುಷ್ಯ ಆಗಿರ್ತಕ್ಕಂಥ ನಿಮಗೆ ಹೊರಗಡೆ ಎಲ್ಲಾರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಜೀವನ ಮಾಡ್ಬೋದು, ನೀವು ಆಶ್ರಮದಲ್ಲೇ ಇವ್ರ ಜೊತೆ ಯಾಕೆ ವಾಸ ಮಾಡ್ತಾ ಇದೀರಾ? ನಾವ್ ಎಲ್ ಬೇಕಾದ್ರೂ ಇದ್ದು ಜೀವನ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಇರ್ಬೋದು. ಬಟ್ ಇವ್ರ ಕಷ್ಟ ಸುಖನ ನಾನು ಆ ಕ್ಷಣಕ್ ಕೇಳದೆ ಹೋದ್ರೆ ನಾನು ಇಷ್ಟು ಮಾಡಿದ್ದೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ಜನರನ್ನ ಏಮರ್ಸ್ಬೋದು, ದೇವ್ರನ್ನ ಏಮರ್ಸಕ್ ಆಗಲ್ಲ. ಕರೆಕ್ಟಾ? ಅಷ್ಟೇ. ಒಬ್ಬ ಸೇವಕನಾಗಿ, ಮಗನಾಗಿ ಅವ್ರ ಜೊತೆನೆ ಅವ್ರ ಕಷ್ಟ ಸುಖಗಳ ಹಂಚ್ಕೊಳ್ತಾ, ನಿಮ್ಮ ಕಷ್ಟ ಸುಖಗಳ ಹಂಚ್ಕೊಳ್ತಾ ಜೊತೆಲೆ ಇದೀರಲ್ಲ, ಇದು ಬಹಳ ಒಂಥರ ಹೆಮ್ಮೆ ಪಡ್ಬೇಕಾದಂತ ವಿಚಾರ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಸುಮ್ನೆ ಎಲ್ಲೋ ಕೂತ್ಕೊಂಡು ನಿಮಗಿಷ್ಟ ಬಂದಂಗ್ ನೀವ್ ಯೋಚನೆ ಮಾಡ್ತಾ ಎಲ್ಲಾ ಆಶ್ರಮಗಳನ್ನ ಒಂದೇ ರೀತಿಯಲ್ಲಿ ಒಂದೇ ತಗಡಿಗೆ ಹಾಕಿ ತೂಗಿ ಎಲ್ಲಾನು ಕೆಟ್ಟವರು ಅನ್ನೋ ರೀತಿಯಲ್ಲಿ ಮಾತಾಡೋದಕ್ಕಿಂತ ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲಾ ಆಶ್ರಮಗಳಿಗೂ ವಿಸಿಟ್ ಮಾಡಿ, ನಿಮ್ ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಕೆಲ್ಸನೇ ಮಾಡಿ. ಈ ಆಶ್ರಮಕ್ಕೆ ದಾನ ಮಾಡಿ, ಆ ಆಶ್ರಮಕ್ಕೆ ದಾನ ಮಾಡಿ ಅಲ್ಲ, ನಿಮ್ ಮನ್ಸಿಗೆ ಯಾವ ಆಶ್ರಮಕ್ಕೆ ಏನ್ ಕೊಡ್ಬೋದಂತ ಅನ್ಸುತ್ತೋ ಅಲ್ಲಿಗೆ ನೀವು ದಾನ ಮಾಡಿ.
ಜೊತೆಗೆ ನೆಗೆಟಿವ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ನಮಗೆ ಆ ಯೋಗ್ಯತೆ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಆ ತೇಜೋಧನೆ ಮಾಡೋದು ಒಂದು ಸೆಕೆಂಡ್ ಕೆಲಸ. ಹೌದೌದು. ಆದ್ರೆ ಅದಕ್ಕೆ ಅದೆಲ್ಲ ಪಶ್ಚಾತ್ತಾಪನ ನೀವ್ ಇಲ್ಲಿ ಪಡ್ಲಿಲ್ಲ ಅಂದ್ರು ಭಗವಂತ ಯಾವ್ದಾದ್ರು ಒಂದ್ ರೂಪದಲ್ಲಿ ನೀವು ಪಶ್ಚಾತ್ತಾಪ ಪಡಂಗ್ ಮಾಡೇ ಮಾಡ್ತಾನೆ. ಅದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ನನ್ಗೂ ಕೂಡ ನಾನೊಬ್ಬ ವ್ಯಕ್ತಿನ ಅವಮಾನಿಸಿದ್ರೆ ಅದಕ್ಕೆ ಡಬಲ್ ಪಶ್ಚಾತ್ತಾಪ ನಾನು ಈ ವಿಚಾರವಾಗಿ ರಾಜಕಾರಣಿಗಳಿಗೆ ಒಂದು ಮಾತನ್ನ ಕಿವಿ ಮಾತನ್ನ ಹೇಳ್ತೇನೆ. ಯೋಗೀಶ್ ಅಣ್ಣ ಮಾಡ್ತಾ ಇರ್ತಕ್ಕಂಥ ಕೆಲಸ, ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬ ಮಿನಿಸ್ಟರ್ ಇರ್ಬೋದು, ಒಬ್ಬ MLA ಇರ್ಬೋದು, ಯಾರು ಒಬ್ಬ ಮಾಡಿ ತೋರಿಸ್ಲಿ, ನಾನು ಅವತ್ತೇ ಈ ಒಂದು ದೇಶನ ಬಿಟ್ಟು ಹೊರಟೋಗ್ತೀನಿ. ಈ ದೇಶದಲ್ಲೇ ಇರೋದಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಸಮಾನತೆ ಸಿಗ್ತಾ ಇಲ್ಲ. ಒಂದು ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ. ಈಗ ಎಷ್ಟು ಬಂದಿದ್ದಾರೆ ಇವರೆಲ್ಲ ನಿರಾಶ್ರಿತರು ಅಂತ ಹೇಳಿ ಬಂದಿದ್ದಾರೆ. ಈಗ ದೇವ್ರ ಮಕ್ಳು, ನಾನು ಸಾರಿ ನಮ್ಮ ಯೋಗೇಶ್ ಅಣ್ಣ ಹೇಳಿದ್ರು ನಿರಾಶ್ರಿತರಲ್ಲ ದೇವ್ರ ಮಕ್ಳು ಅಂತ. ಏನ್ ದೇವ್ರ ಮಕ್ಳು ಅಂತ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಸಂಸಾರದಲ್ಲಿ ವೈರಾಗ್ಯ ತಾಳಿ ಈ ಮನೆ ಮಠ ಬೇಡ ಅಂತ ಬಿಟ್ಟು ಬಂದಿರ್ತಕ್ಕಂತ ದೇವ್ರ ಮಕ್ಳು. ಅಂತವ್ರನ್ನ ಸಾಕ ಕೆಲಸ ನೀವು ಒಂದು ತಿಂಗಳು ಮಾಡಿ, ನಾನ್ ನಿಮ್ಮನ್ನ ನಿಜವಾದ ರಾಜಕಾರಣಿ ಇವತ್ತು ಒಪ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ಬಂದು ಇಲ್ಲಿ ಏನ್ ಮಾಡ್ತಾ ಇರತಕ್ಕಂಥದನ್ನ ನೋಡಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು ನಾನು ಖಂಡಿತವಾಗಿ ನಾನು ಸರ್ಕಾರಕ್ಕೆ ಇದೊಂದು ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಸೊ ಎಲ್ರು ಕೂಡ ಅಷ್ಟೇ ವಿಸಿಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯಾರಾದ್ರೂ ಗಣ್ಯ ವ್ಯಕ್ತಿಗಳ ಹತ್ರ, ರಾಜಕಾರಣಿಗಳ ಹತ್ರ, ಯಾವುದೇ ಪಕ್ಷ ಅಂತ ನೋಡ್ದೆ ಯಾರ ಹತ್ರ ತಲುಪಿದ್ರು ಕೂಡ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. ಇಲ್ಲಿಗೆ ಏನ್ ಬೇಕು ಮೂಲಭೂತ ಸೌಕರ್ಯಗಳು, ವಯಸ್ಸಾಗಿರುವಂತವ್ರಿಗೆ ಏನ್ ಬೇಕಾಗತ್ತೆ, ಮೆಡಿಸಿನ್ಸ್, ಬೆಡ್ಗಳ ವ್ಯವಸ್ಥೆ, ಅಥವಾ ಅವ್ರಿಗೆ ರೇಷನ್ ವ್ಯವಸ್ಥೆ, ಅಥವಾ ನಿಮ್ಮ ಕೈಲಿ ಏನ್ ಮಾಡೋದಕ್ಕಾಗತ್ತೋ ದೇವ್ರು ನಿಮ್ಗೆ ಏನ್ ಶಕ್ತಿ ಕೊಟ್ಟಿರ್ತಾರೋ ಅದು ಅಷ್ಟು ನೀವು ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಅಣ್ಣವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ನೋಡಿ, ಅವರು ನಾನು ತುಂಬಾ ಜನ ಹ್ಯಾಂಡಿಕ್ಯಾಪ್ಟ್ ಗಳನ್ನ ನೋಡಿದೀನಿ, ಸ್ಟ್ರೋಕ್ ಆಗಿರೋರ್ನ ನೋಡಿದೀನಿ, ಹೆಲ್ತ್ ಅಪ್ಸೆಟ್ ಆಗಿ ಪ್ರಾಬ್ಲಮ್ ಇರೋರ್ನ ನೋಡಿದೀನಿ. ಸೊ ಈ ತರ ಆಗ್ಬಿಟ್ರೆ ಸಾಕು, ವಿಷಯ ಬೆಳ್ತಿರೋರ್ನು ನೋಡಿದೀನಿ. ಬಟ್ ನಿಮ್ಮನ್ನ ನೋಡಿದಾಗ ಒಂಥರ ಖುಷಿ ಆಯ್ತು. ಅದಕ್ಕೆ ನಾನು ಇಷ್ಟೊತ್ತು ಕುತ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ಸ್ವಲ್ಪ ಕೈ ಪ್ರಾಬ್ಲಮ್ ಅನ್ಸುತ್ತೆ, ಎತ್ತಕ್ಕಾಗಲ್ಲ ನಿಮ್ಗೆ? ಎತ್ತುತ್ತೀನಿ, ಸ್ವಲ್ಪ ಆಗುತ್ತೆ ಯೋಗೀಶ್ ಅಣ್ಣ. ನೋಡಿ, ಈಗ ನನ್ನ ಒಂದು ಮೀಡಿಯಾ ಫೀಲ್ಡ್ ಅಲ್ಲಿ, ಪತ್ರಿಕಾ ರಂಗದ ಫೀಲ್ಡ್ ಅಲ್ಲಿ 22 ವರ್ಷ ಸರ್ವಿಸ್ ಮಾಡಿದೀನಿ. 22 ವರ್ಷದಲ್ಲಿ ಇಂತ ಒಂದು ಅದ್ಭುತವಾದಂತ ವ್ಯಕ್ತಿನ ವಜ್ರ ವೈಡೂರ್ಯಗಳು ಕೊಂಡ್ಕೋಬಹುದು, ಈತನನ್ನ ಕೊಂಡ್ಕೊಳಕ್ ಆಗಲ್ಲ. ಯಾರಿಗೆ ಸರ್ಕಾರ ಕೈಲೂ ಕೂಡ ಆಗಲ್ಲ, ಯಾವುದೇ ಆಮಿಷಗಳಿಗೆ ಒಳಗಾಗಲ್ಲ. ಇವ್ರ ಸೇವೆ ಏನಪ್ಪಾ ಅಂತಂದ್ರೆ ದೇವರ ಮಕ್ಕಳ ಸೇವೆನೇ ನನ್ನ ಜೀವನ ಅಂತಕ್ಕಂತ ಒಂದು ಮನೋಭಾವನೆ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿ. ಇಂಥವ್ರಿಗೆ ಸರ್ಕಾರ ಗುರುತಿಸಿ ಮೂಲಭೂತ ಸೌಕರ್ಯಗಳು ಕೊಡೋದಲ್ದೆ ಇವ್ರಿಗೆ ಒಂದು ಸೆಕ್ಯೂರ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಕೇಳ್ಕೊಳ್ತೇನೆ. ಯೋಗೀಶ್ ಅಣ್ಣ, ಬೇಕಿದ್ದವ್ರಿಗೆಲ್ಲ ಸರ್ಕಾರ ಒಂದು ಇಷ್ಟೆಲ್ಲ ಸೇವೆ ಮಾಡಿರೋಂತ ಪ್ರಶಸ್ತಿ ಕೊಡ್ತದೆ. ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಡ್ತದೆ, ಆ ರತ್ನ ಅಂತ ಪ್ರಶಸ್ತಿ ಕೊಡ್ತದೆ, ಚಿನ್ನ ಅಂತ ಪ್ರಶಸ್ತಿ ಕೊಡ್ತದೆ. ಎಲ್ಲಾ ಪ್ರಶಸ್ತಿಗಳು ಕೂಡ ಬೇಕಿದ್ದವರಿಗೆ ಕೊಡ್ತಾರೆ. ಇಷ್ಟು ಅದ್ಭುತವಾದ ಸೇವೆ ಮಾಡ್ತಕ್ಕಂಥ ನಿಮ್ಗೆ ಯಾಕೆ ಸರ್ಕಾರ ಗುರುತಿಸಿಲ್ಲ? ಜನ ಕೊಟ್ಟಿದ್ದಾರೆ ಸರ್, ಜನಸ್ನೇಹಿ ಯೋಗೇಶ್ ಅಂತ. ಇಡೀ ಕರ್ನಾಟಕ ಹೆಸರಲ್ಲೇ ಇದೆ ಮೂಲೆ ಜನಸ್ನೇಹಿ ಯೋಗೇಶ್ ಅಂತ ಕೊಟ್ಟಿದಾರಲ್ಲ, ಇದೇ ಒಂದು ಸಾಕು ಸರ್. ನನ್ನ ಕೊನೆ ಉಸಿರಿರೋವರೆಗೂ ಇದನ್ನ ಕಾಪಾಡ್ಕೊಂಡು ಹೋದ್ರೆ ಸಾಕು. ಸೊ ಯಾವುದೇ ಪ್ರಶಸ್ತಿಗೋಸ್ಕರ ಈ ಸೇವೆ ಮಾಡ್ತಿಲ್ಲ ನಾನು. ಪ್ರಶಸ್ತಿಗೋಸ್ಕರ ಸೇವೆ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಅಪ್ಲಿಕೇಶನ್ ಹಾಕಿ ಇನ್ನೊಂದ್ ಮಾಡಿ ಮತ್ತೊಂದ್ ಮಾಡಿ ಅವಶ್ಯಕತೆ ಇಲ್ಲ ಸರ್. ಪ್ರೀತಿಯಿಂದ ಒಲ್ದು ಬಂದ್ರೆ ತಗೊಳ್ತೀನಿ, ಬಿಟ್ರೆ ಅದು ಸರ್ಕಾರದಿಂದ ಆಗಿರ್ಬೋದು, ಅಥವಾ ಸಾರ್ವಜನಿಕರಿಂದ ಆಗಿರ್ಬೋದು, ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು, ಅವ್ರು ಪ್ರೀತಿಯಿಂದ ಕೊಟ್ಟರೆ ತಗೊಳ್ತೀನಿ ವಿನಃ ನನಗ್ ಕೊಡಿ ನಾನು ಈ ಸೇವೆ ಮಾಡಿದೀನಿ ಅಂತ ನಾನು ಎಲ್ಲೂ ಇವತ್ತರೆಗೂ ಕೇಳಿಲ್ಲ. ಅಲ್ಲಲ್ಲ, ಈ ವಿಚಾರವಾಗಿ ಈಗ ಪೇರೆಂಟ್ಸ್ ಗಳು ಕುಟುಂಬದಲ್ಲಿ ಏನು ಮನೆ ಬಿಟ್ಟು ಹೊರ ಹಾಕಿದಾರಲ್ವಾ, ಅಂತ ಕುಟುಂಬಗಳಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ? ಕರ್ಮ ರಿಟರ್ನ್ಸ್ ಸರ್, ಅಷ್ಟೇ. ನಾವು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪನೂ ಸಿಗುತ್ತೆ, ಅದಕ್ಕೆ ತಕ್ಕ ಶಾಸ್ತಿನೂ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇವತ್ತು ಅವ್ರನ್ನ ಆಚೆ ಹಾಕಿರ್ಬೋದು, ನಾಳೆ ಭಗವಂತ ಅದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಕರ್ಮ ರಿಟರ್ನ್ಸ್ ಅಂತ. ನಾನ್ ಮಾಡಿದ್ದು ನಾನೇ ಅನುಭವಿಸ್ಬೇಕು. ಹಿಂದೆ ಒಂದ್ ಜನ್ಮದಲ್ಲಿ ಹೇಳ್ತಿದ್ರಂತೆ, ನಾವ್ ಮಾಡಿದ ಪಾಪನ ಮೊಮ್ಮಕ್ಳು ಅನುಭವಿಸ್ತಿದ್ರು. ಏನಿಲ್ಲ ಈ ಸೀನು, ಇವಾಗ ನಾವ್ ಮಾಡಿದ್ ನಾವೇ ಅನುಭವಿಸ್ಬೇಕು, ನಾವೇ ನರಕ ದರ್ಶನ ಮಾಡ್ಬೇಕು, ನಾವೇ ಸ್ವರ್ಗ ದರ್ಶನ ಮಾಡ್ಬೇಕು, ಆಮೇಲೆ ದೇವ್ರ ಕರೆದಾಗ ಹೋಯ್ತಾ ಇರ್ಬೇಕು. ಇಷ್ಟೇ ಜೀವನ. ಖಂಡಿತ ಖಂಡಿತ. ಸೊ ಇಲ್ಲಿ ಯಾವ್ದು ನಾವ್ ಎಷ್ಟೇ ಯಾಮಾರಿಸಿ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟೇ ಬಚ್ಚಿಟ್ರು, ಎಷ್ಟೇ ಮುಚ್ಚಿಟ್ರು, ಆಯ್ತಾ, ನಾವ್ ಆರಡಿ ಮುರಡಿಗೆ ಹೋಗೋದು. ಯಾವ್ದು ಕೂಡ ನಮ್ ಜೊತೆಲಿ ಹಾಕಲ್ಲ ನೋಡಿ. ನಾವ್ ಒಂದ್ ಉಡ್ದಾರ ಸಮೇತ ನಮ್ಗೆ ಹಾಕಲ್ಲ. ಆ ಸತ್ಯ ಗೊತ್ತಿದ್ಮೇಲೆ ಬಚ್ಚಿಡುವಂತ ಪ್ರಯತ್ನ ನಾವು ಮಾಡ್ಬಾರ್ದು. ನಮ್ ಸೇವೆ ಮಾಡ್ತಾ ಇರೋಣ. ಈ ಸೇವೆ ಮಾಡಕ್ಕೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ.
ದುಡ್ಡಿಲ್ಲದೆ ಈ ಸೇವೆ ಮಾಡಕ್ ಆಗಲ್ಲ. ಈಗ ಜೆರಾಕ್ಸ್ ಮಾಡ್ಸಕ್ ಹೋದ್ರೆ 10 ರೂಪಾಯಿ ಬೇಕು, ಒಂದ್ ಸೀಟ್ ಜೆರಾಕ್ಸ್ ಮಾಡಿಸ್ತೀನಿ ಅಂದ್ರೆ. ಅಂತ ಒಂದ್ ಸ್ಥಿತಿಲಿ ನಾವಿದೀವಿ. ಎಲ್ರೂ ಸಪೋರ್ಟ್ ಮಾಡ್ಬೇಕು. ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಹಂಗೆ. ಬಂದ್ಬಿಟ್ಟು ನೀವು ಆಸ್ತಿ ದಾನ ಮಾಡ್ಬಿಡಿ ಅಥವಾ ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡಿ ಅಲ್ಲ. ಅಣ್ಣ, ನೀವು ತಿನ್ನೋ ತುತ್ತಲ್ಲಿ ಒಂದ್ ತುತ್ತು ಕೊಡಿ. ಕರ್ನಾಟಕದಲ್ಲಿ ಸುಮಾರು 100 ಕೋಟಿ ಜನಸಂಖ್ಯೆ ಇದೆ. 1 ರೂಪಾಯಿ ಆಶ್ರಮಕ್ಕೆ ಅಂತ ಸಹಾಯ ಮಾಡೋದು ಒಳ್ಳೆ ಮನ್ಸು ಎಷ್ಟು ಜನಕ್ಕೆ ಇದೆ ಸರ್? ಹೌದು ಅದನ್ನ ಹೇಳಿ. ಜನಸಂಖ್ಯೆ ಇರೋದು ದೊಡ್ಡದಲ್ಲ ಸರ್. ಹೌದು ಒಳ್ಳೆ ಮನ್ಸು ಎಷ್ಟು ಜನಕ್ಕೆ ಇದೆ? ಕೊಡೋ ಮನೋಭಾವ ಎಷ್ಟು ಜನಕ್ಕೆ ಇದೆ? ಹೌದು ಎಲ್ಲ ಕಿತ್ಕೊಂತಿನ ಮುಂದೆ ಅಣ್ಣ ಅಂತಾರೆ, ಹಿಂದೆ ಲೋಪ ನನ್ ಮಗ ಅಂತಾರೆ. ಹೌದು ಹೌದು ಖಂಡಿತ ಇಂಥ ಜನಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದು. ಎಲ್ರಿಗೂ ಅನ್ವಯಿಸಲ್ಲ, ಹೌದು ಕೆಲವ್ರಿಗೆ ಅನ್ವಯಿಸುತ್ತೆ. ಖಂಡಿತ ಈ ಸೇವೆ ಮಾಡ್ತಾ ಇದೀವಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಬಾ ಅಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಬಾರಿಂದ ಬರುತ್ತೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಎಲ್ರು ಕೊಡ್ತಾರೆ ಬಾಯಲ್ಲಿ. ಹೌದು. ಅಲ್ಲ ನೀವು ನಾನು ನೋಡ್ತಾ ಇದ್ರೆ ಏನಂತ ಬಲಾಢ್ಯ ಶ್ರೀಮಂತ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಕಾಣುತ್ತೆ. ಶ್ರೀಮಂತ ಕುಟುಂಬದಿಂದ ಬಂದಿದ್ರೆ ಈ ಸೇವೆನೇ ನಾನು ಮಾಡ್ತಾ ಇರ್ಲಿಲ್ಲ. ಅಲ್ಲ ಅಂತ ಕಾಣುತ್ತೆ. ಒಂದ್ ತಟ್ಟೆ ಲೋಟ ತರಕ್ಕೂ ಕಷ್ಟ ಇದೆ. ಹೌದು. ಇಷ್ಟು ಯಾವ ರೀತಿ ಹೆಂಗ್ ಮಾಡ್ತೀರಾ? ಹಣಕಾಸು ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ತಾರೆ? ಅದೇ ಹೇಳಿದ್ನಲ್ಲ, ದೇವ್ರ ಅದೇ ನಾನು ಮೊದ್ಲೇ ನಿಮ್ಗೆ ಹೇಳ್ಬಿಟ್ಟೆ, ನಾವ್ ಮಾಡೋ ಕೆಲ್ಸ ಪವಿತ್ರವಾಗಿದ್ರೆ ಭಗವಂತ ಸಾರಥಿಯಾಗಿ ನಿಂತ್ಕೋತಾನೆ. ನಮ್ಗೆ ಏನ್ ಬೇಕೋ ಅದನ್ನ ಅವ್ನು ಮನುಷ್ಯ ರೂಪದಲ್ಲಿ ತಂದು ಕೊಟ್ಟೋಗ್ತಾನೆ. ಯಾವ ಕ್ಷಣ ಯಾವ ವ್ಯಕ್ತಿ ಬೇಕಾದ್ರೂ ಬರ್ಬೋದು. ನೋಡಿ ಇಲ್ಲಿ ಏನಾದ್ರೂ ನಿಮ್ಗೆ ಕಟ್ಬಿಟ್ಟಿದೀವ ನೋಡಿ, ಎಷ್ಟು ಮೂಟೆ ಅಕ್ಕಿ ಬಿದ್ದಿದೆ ಅಲ್ವಾ? ಇದೆಲ್ಲ ಭಗವಂತ ಕೊಟ್ಟಿರೋದಲ್ವಾ? ಭಗವಂತನ ರೂಪದಲ್ಲಿ ಜನ ಬಂದಿದ್ದಾರೆ. ಇಲ್ಲಾಗಿ ಮಿಕ್ಕಿದ್ದು ಸಿದ್ಧಗಂಗಾ ಮಠಕ್ಕೆ ಹೋಗುತ್ತೆ. ಸದ್ಗುಣ ಇರ್ತಕ್ಕಂಥ ಮನುಷ್ಯನಲ್ಲೇ ಭಗವಂತನನ್ನು ಕಾಣಬಹುದು ಅಂತ ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಸರ್. ನಾಳೆ ಅವ್ರ್ಯಾರೋ ಬಂದ್ ಕೊಡ್ತಾರೆ, ನಾಳೆ ಇವ್ರ್ಯಾರೋ ಬಂದ್ ಕೊಡ್ತಾರೆ, ಅಣ್ಣ ಕೊಡ್ತಾನೆ, ಬಾಸ್ ಅಲ್ಲ ಸರ್. ನಮ್ ಜೀವನ ನಾವ್ ರೂಪಿಸ್ಕೋಬೇಕು. ನಾವ್ ರೂಪಿಸ್ಕೊಂಡು ಇನ್ನೊಬ್ರಿಗೆ ಏನ್ ಮಾಡೋದಕ್ಕಾಗುತ್ತೋ ಪ್ರಯತ್ನ ಪಡ್ಬೇಕು. ಇಲ್ಲಿ ನಂದು ಒಂದ್ ತುತ್ತಿದೆ, ಇಲ್ಲಿರ್ತಕ್ಕಂಥವ್ರದ್ದು ಒಂದ್ ತುತ್ತಿದೆ. ಭಗವಂತ ಒಂದ್ ತಟ್ಟೆ ತುಂಬಾ ಊಟ ಕೊಟ್ಟಿದ್ದಾನೆ, ಎಲ್ರಿಗೂ ಒಂದ್ ತುತ್ತು ಕೊಡ್ತೀನಿ, ಅದ್ರಲ್ಲಿ ನಾನು ಒಂದ್ ತುತ್ತು ಊಟ ಮಾಡ್ತೀನಿ. ಮುಂದುವರಿದ ಭಾಗವನ್ನ ಈ ನಮ್ಮ ರಾಜಕೀಯ ಪಕ್ಷ ಅಂತ ರಾಜಕೀಯ ವ್ಯಕ್ತಿ ಎದುರುಗಡೆ ನಾನು ಬೈಕೊಂಡಿದ್ದೀನಿ. ಆಲ್ ಇಂಡಿಯಾ BSP ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷ ಆದಂತ ಭರತ್ ಕುಮಾರ್ ಅವರು ಯೋಗೇಶ್ವರನ್ ಸಂದರ್ಶನ ಮಾಡಬೇಕು, ನಾನು ಅವ್ರು ಮಾತಾಡಬೇಕು ಅಂತ ಬಂದಿದ್ದಾರೆ. ಈ ಮುಂದುವರಿದ ಭಾಗವನ್ನ ಭರತ್ ಕುಮಾರ್ ಅವರು ಮುಂದುವರಿಸ್ತಾರೆ. ನನ್ನ ಒಂದು ಸಂದರ್ಶನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸಮಸ್ತ ಕರ್ನಾಟಕ ಜನರಿಗೆ ನಮಸ್ಕಾರ. ನಾನು ಒಂದು 15 ನಿಮಿಷ ಯೋಗೇಶ್ವರನವ್ರ ಬಗ್ಗೆ ನಮ್ಮ ಪತ್ರಿಕಾ ಸಂಪಾದಕರು ಮಂಜುನಾಥ್ ಅವರು ಮಾತಾಡಿದಾಗ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ಇದಕ್ಕಿಂತ ಮುಂಚೆ ನಾನು ಪ್ರತಿನಿತ್ಯ ಇವರ ಮಾಡ್ತಕ್ಕಂಥ ಆಕ್ಟಿವಿಟೀಸ್ ನಾನು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೆ. ನನಗೆ ಆಶ್ಚರ್ಯ ಆಗ್ತಿತ್ತು. ಇವ್ರು ಕೆಲವು ಸಾರಿ ತುಂಬಾ ಬೈತಾ ಇರ್ತಾರೆ, ಕೋಪ ಮಕ್ಕಳು ಬೈತಾ ಇರೋರು. ಇವ್ಯಾರಪ್ಪ ಈ ವಯಸ್ಸಲ್ಲಿ ಹಿಂಗ್ ಬೈತಾರೆ ಅನ್ಕಂತಿದ್ದೆ. ಆಮೇಲೆ ಸಹಜವಾಗಿ ಕೋಪ ಬರುತ್ತೆ, ಏನಾದ್ರು ಕಣ್ಮುಂದೆ ಬೇಜಾರಾದಾಗ ಸಹಜವಾಗಿ ಕೋಪ ಬರುತ್ತೆ. ಇಲ್ಲಿ ಏನು ಇದಾರೆ ಫಲಾನುಭವಿಗಳಿದ್ದಾರೆ, ಅವರ ಪೋಷಕರನ್ನ ಬೈಯೋದನ್ನ ನಾನು ನೋಡಿದ್ದೀನಿ. ನಾನು ಯಾಕೆ ಬೈತಾರೆ ಅಂತ ಕೋಪ ಅಲ್ಲ, ಅದರಿಂದ ಒಂದು ಅರ್ಥ ಐತೆ ಅಂತ ನನ್ಗೆ ಗೊತ್ತು. ನಮಸ್ಕಾರ ಯೋಗೇಶ್. ನಮಸ್ಕಾರ ಸರ್. ಈಗ ನಿಮ್ ಬಗ್ಗೆ ಇಡೀ ಕರ್ನಾಟಕ ಜನರಿಗೆ ಗೊತ್ತು. ನಾನು ಇವತ್ತು ಬಂದು ಇಲ್ಲಿ ಬರ್ಬೇಕಾದ್ರೆ ನಾನು ಬೇರೆ ದೃಷ್ಟಿ ಇಟ್ಕೊಂಡೆ ಇಲ್ಲಿ ಬಂದೆ. ನಾನು ಬೇರೆ ಕಡೆ ಸುಮಾರು 20-30 ಆಶ್ರಮಗಳ ನೋಡಿ. ಏನ್ ದೃಷ್ಟಿ ಇಟ್ಕೊಂಡು ಬಂದ್ರಿ ಸರ್? ನಾನು ಹೇಳ್ತೀನಿ ಅದನ್ನೇ ಸರ್. ನಾನು ಮಧುಗಿರಿ ಇರ್ಬೋದು, ತುಮಕೂರು ಇರ್ಬೋದು, ಕುಂದಲ್ ಇರ್ಬೋದು, ಪಾವಗಡ ಇರ್ಬೋದು, ಶಿರಾ ಇರ್ಬೋದು, ಮತ್ತೆ ಸಾಕಷ್ಟು ಆಶ್ರಮಗಳನ್ನ ನೋಡಿದೀನಿ. ಮತ್ತೆ ಸರ್ಕಾರಿ ಆಶ್ರಮ ನೋಡಿದೀನಿ. ತುಮಕೂರಲ್ಲಿ NH4 ಅಲ್ಲಿ ಸರ್ಕಾರಿ ಅನಾಥಾಶ್ರಮ ಇದೆ, ಅದನ್ನು ನಾನು ನೋಡಿದೀನಿ. ಈ ತರದ್ದು ನಾನು ಎಲ್ಲೂ ನೋಡಿಲ್ಲ. ಎಲ್ಲೋ ಕೂತ್ಕೊಂಡು ಸರ್ಕಾರಿ ನೌಕರರು ಸರ್ಕಾರ ದುಡ್ಡು ಫಾರಿನ್ ಫಂಡ್ ತಗೊಂಡು ತಿಂಗಳಿಗೊಂದಿನ ಆಶ್ರಮಕ್ಕೆ ಬಂದ್ಬಿಟ್ಟು ಅವತ್ತು ಜೋರಾಗಿ ಪೂಜೆ ಮಾಡಿ ಅವ್ರು ಬರೋದಿನ ಮಾತ್ರ ಫಿಸ್ಟ್ ಮಾಡಿಸಿ ಅಂದ್ರೆ ಪಾಯಸ ಅದು ಸ್ವೀಟ್ ಅಡಿಗೆ ಮಾಡಿಸಿ ಅವ್ರಿಗೆಲ್ಲ ಬರ್ಸಿ ಅಲ್ಲೊಂದು ಹೊತ್ತೇನೆ ಇರ್ತಾರೆ. ಯಾರೋ ಸರ್ಕಾರಿ ಅಧಿಕಾರಿ ಬರೋದಾಗ 100 ಜನ ತಂದು ಬಲದ ಕೂರಿಸಿರ್ತಾರೆ. ಇದರದ್ದೇ ನೋಡಿದ್ದೆ. ನೋಡಿ ಈಗ ನಾನು ನನ್ ಕೈಲಿ ಊಟ ಬಡಿಸಿದ್ರು. ನನಗೆ ಎಷ್ಟು ಆತ್ಮ ತೃಪ್ತಿ ಆಯ್ತು ಅಂತಂದ್ರೆ, ನಾನು ಒಂದ್ 10 ನಿಮಿಷ ಊಟ ಬಡಿಸಿದ 10 ಜನಕ್ಕೆ ಏನೋ ಒಂದು ಅನ್ನ ಬಡಿಸ್ದೆ ಅಂತಕ್ಕಂತ ಒಂದು ಏನೋ ಕಡೆ ಆತ್ಮ ತೃಪ್ತಿ ಬಂತು. ಪ್ರತಿನಿತ್ಯ ನೀವು ಈ ಕೆಲಸ ಮಾತಾಡ್ತಿರಲ್ಲ, ನೀವು ಎಷ್ಟು ಪುಣ್ಯವಂತರು ಅಂತ ನಾನು ಕೂಡ ಮಾತಾಡ್ತಾ, ಎಲ್ಲಾ ಮಾತನ್ನ ಮಂಜುನಾಥ್ ಆಡಿದ್ದಾರೆ. ನಾನು ಕೆಲವು ಮಾತುಗಳನ್ನ ಯೋಗೀಶ್ ಅವ್ರ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ. ಯೋಗೀಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಗೆ ಈ ವಯಸ್ಸಲ್ಲಿ ಏನೇನೋ ಬೇರೆ ಬೇರೆ ಆಟ ಆಡಂತ ವಯಸ್ಸಿದ್ದು, ಈ ವಯಸ್ಸಲ್ಲಿ ಈ ತರದೊಂದು ಮಾಡ್ಬೇಕು, ಯಾರೋ ದಿಕ್ಕು ದೆಸೆ ಇಲ್ದಂತವ್ರಿಗೆ ನಾನು ಒಂದ್ ಬದುಕನ್ನು ಕೊಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು?
ಇಲ್ಲ, ನಿಜವಾಗ್ಲೂ ಚಿಕ್ಕ ವಯಸ್ಸಿಂದಾನೇ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ಅನ್ನೋದು ವ್ಯಾಲ್ಯೂ ಗೊತ್ತಿತ್ತು, ತಂದೆ ತಾಯಿ ವ್ಯಾಲ್ಯೂಸ್ ಗೊತ್ತಿತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿ ಕೂಡ ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಆ ಇದ್ರದ್ದು ತೆಂಗಿನಕಾಯಿ ಗುಂಡಿ ಎಲ್ಲ ಹೊಡೆದು ನಮ್ಮನ್ನ ಜೀವನ ಸಾಗಿಸ್ತಾ ಇದ್ರು, ಕೂಲಿ ಕೆಲಸ ಮಾಡಿ. ಹಂಗಾಗಿ ಪ್ರಪಂಚದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಂದಷ್ಟು ಕಡೆ ಓಡಾಟ ಮಾಡುವಾಗ, ಟ್ಯಾಕ್ಸಿ ಓಡಿಸುವಾಗ, ಈ ಬೀದಿಯಲ್ಲಿ ಮಲಗೋ ಅನಾಥರನ್ನೆಲ್ಲ ನೋಡ್ತಾ ಇರೋವಾಗ ಅನಿಸ್ತಾ ಇತ್ತು ಇವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ನಾನು. ಬಟ್ ಹೆಲ್ಪ್ ಮಾಡಕ್ಕೆ ನಮ್ಗೇನು ಶಕ್ತಿನೇ ಕೊಟ್ಟಿಲ್ಲ ದೇವ್ರು. ಬಡಸ್ತನದಲ್ಲಿ ಉಡ್ಸ್ಬಿಟ್ಟಿದ್ದಾನೆ. ನಮ್ಗೆ ಹಾಕೊಳಕ್ ಬಂದಿದೆ, ಬಟ್ಟೆ ತಗೊಳ್ಳೋದೇ ತುಂಬಾ ಕಷ್ಟ ಇತ್ತು. ಅಂತ ಸ್ಥಿತಿಲಿರೋ ನಾವ್ ಇನ್ನೊಬ್ರಿಗೆ ಹೆಂಗ್ ಮಾಡಕ್ ಸಹಾಯ ಮಾಡೋದಕ್ಕೆ ಸಾಧ್ಯ? ಬಟ್ ಆದ್ರೂ ಕೂಡ ಟ್ಯಾಕ್ಸಿ ಓಡಿಸೋಂತ ಸಂದರ್ಭದಲ್ಲಿ ದುಡ್ದಂತ ಒಂದಷ್ಟು ಹಣದಿಂದ ಅವ್ರಿಗೆ ಬಟ್ಟೆ ಕೊಡ್ಸೋದು, ಊಟ ಕೊಡ್ಸೋದು, ನೀರ್ ಕೊಡೋದು, ಈ ರೀತಿ ಕೆಲಸಗಳನ್ನ ಮಾಡ್ತಾ ಅವ್ರು ಹೇಳೋ ಮಾತುಗಳೇ ನನಗೊಂಥರ ಇನ್ಸ್ಪೈರ್ ಆಗೋಯ್ತು. ಯಾವ ತರಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ನಾವೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಗಳನ್ನ ಹೋಟ್ಲ್ ಕರ್ಕೊಂಡು ಹೋದ್ರೆ ಅಥವಾ ಏನ್ ಹೇಳ್ತಾರೆ ಅಂದ್ರೆ, ಅವರು ಊಟ ಚೆನ್ನಾಗಿರ್ಲಿಲ್ಲ ಅಥವಾ ಸಪ್ಲೈ ಚೆನ್ನಾಗ್ ಮಾಡಿಲ್ಲ ಅಥವಾ ಯಾವ್ದೋ ಡಬ್ಬಾ ಹೋಟ್ಲ್ ಕರ್ಕೊಂಡ್ ಇಲ್ಲಿ ಚೆನ್ನಾಗಿಲ್ಲ ಅಂತ ಈ ರೀತಿ ಮಾತಾಡ್ತಾರೆ. ಬಟ್ ವಯಸ್ಸಾಗಿರೋಂಥವ್ರು ಎಲ್ಲೋ ಕೂತಿರೋರ್ಗೆ ಒಂದ್ ಬಾಟಲ್ ನೀರು ಅಂತ ಒಂದ್ ರೈಸ್ ಕೊಟ್ರೆ ಅವ್ರು ಫಸ್ಟ್ ಹೇಳೋ ವರ್ಡೆ ದೇವ್ ಚೆನ್ನಾಗಿಟ್ಟಿರ್ಲಪ್ಪ ಅಂತ. ಆ ಮಾತು ನನಗೆ ತುಂಬಾ ಇನ್ಸ್ಪೈರ್ ಆಗೋಯ್ತು. ಸೊ ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಆಮೇಲೆ ಅನ್ನಿಸ್ತು, ನಾನು 10 ಜನಕ್ಕೆ ಊಟ ಕೊಡ್ತಿದ್ದೇನೆ, 20 ಜನಕ್ಕೆ ಕೊಡಕ್ ಶುರು ಮಾಡಿದೆ. 20 ಜನದಿಂದ 100 ಜನ, 100 ಜನದಿಂದ 1000 ಜನಕ್ಕೆ ಕೊಡೋ ಲೆವೆಲ್ಗೆ ಅದು ನನ್ಗೆ ಶಕ್ತಿ ಬಂದ್ಬಿಡ್ತು. ಸೊ ಆಮೇಲೆ ಅನ್ನಿಸ್ತು, ಇವ್ರು ಬರೀ ಊಟ ಕೊಟ್ರೆ ಏನು, ಅಟ್ಲೀಸ್ಟ್ ಇವ್ರನ್ನ ಕರ್ಕೊಂಡ್ ಬಂದು ಏನಾದ್ರು ಪೋಷಣೆ ಮಾಡ್ಬೋದಲ್ಲ, ನೋಡ್ಬೋದಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಶುರು ಮಾಡಿದೆ. ಬಟ್ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ನಾನು ಇಷ್ಟು ಜನರನ್ನ ನೋಡ್ಕೊಳ್ಳುವಂತ ಶಕ್ತಿ ನನಗಿದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಭಗವಂತನ ಇಚ್ಛೆ ಅದಾಗಿತ್ತು ಅನ್ಸುತ್ತೆ. ನಾನು ಈ ಸೇವೆನ ಆಯ್ಕೆ ಮಾಡ್ಕೊಂಡ್ಮೇಲೆ ಇವತ್ತೊಂದು 150-200 ಜನ ಇವತ್ತು ಆಶ್ರಯ ಪಡೆದಿದ್ದಾರೆ. ಇವತ್ತು ಎಷ್ಟೋ 100 ಜನನ ರೆಡಿ ಮಾಡಿ ಮನೆಗಳಿಗೆ ಕಳ್ಸಿದೀವಿ. ಅದು ಲೆಕ್ಕ ಇಲ್ಲದೆ ಇರೋಷ್ಟು. ನಾನ್ ಬಾಯಲ್ಲಿ ಹೇಳೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರೋಂಥವ್ರು ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಮಾಡುವಂತ ಸೇವೆ ಇದು. ಇದು ಹಣ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಥವಾ ಇನ್ನೊಂದೇನೋ ಮಾಡ್ಬೇಕು ಅನ್ನಂಗಿದ್ರೆ 10 ವರ್ಷ ಈ ಸಂಸ್ಥೆ ಉಳಿತಾ ಇರ್ಲಿಲ್ಲ. ಇದು ಸೇವೆ ಮಾಡ್ಬೇಕು ಅಂತ ಇರೋದ್ರಿಂದ ಇದು ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು, ಶಕ್ತಿ ಸಿಗ್ಬೇಕು, ಯಾರ್ಯಾರಿಂದ ನಮ್ಗೆ ಸಹಾಯ ಸಿಗ್ಬೇಕು, ಎಲ್ಲವೂ ಸಿಗ್ತಾ ಹೋಗ್ತಾ ಇದೆ. ಕಷ್ಟ ಎಷ್ಟೇ ಬಂದ್ರು ಕೂಡ ಎದುರಿಸೋದಕ್ಕೆ ನಾನು ಕೂಡ ಸಿದ್ಧವಾಗಿದ್ದೀನಿ. ಜೊತೆಗೆ ಭಗವಂತನ ಆಶೀರ್ವಾದ, ಶ್ರೀಗಳ ಆಶೀರ್ವಾದ ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಇದೆ ಸರ್. ನಿಮ್ ತಂದೆ ತಾಯಿ ಬದುಕಿದ್ರ? ಖಂಡಿತ ಇಲ್ಲೇ ಆಶ್ರಮದಲ್ಲೇ ಕೆಲಸ ಮಾಡ್ತಾರೆ. ಹೌದಾ? ನೋಡಿ, ಮತ್ತೊಮ್ಮೆ ನಿಮ್ಮಂತ ಒಬ್ಬ ಒಳ್ಳೆ ಮನ್ಸಿರೋಂತ ಮಗನ್ನ ಈ ಭೂಮಿ ಮೇಲೆ ತಂದ್ಬಿಟ್ಟಂತ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಮತ್ತೊಮ್ಮೆ ಇಲ್ಲಿ ನಮಸ್ಕಾರಗಳು ಮಾಡ್ತೀನಿ. ಅವ್ರು ಎಲ್ಲಿದಾರೋ ಗೊತ್ತಿಲ್ಲ, ಅವಾಗ ನಾನು ನಮಸ್ಕಾರ ಮಾಡ್ತೀನಿ. ಹಾಗೆ ಒಂದ್ 200 ಜನಕ್ಕೆ ನೀವು ಬದುಕನ್ನ ಕಟ್ಕೊಟ್ಟಿದ್ದೀರಾ ಯೋಗೇಶಣ್ಣ ಅವ್ರೆ. ಹೌದು. ಮತ್ತೆ ಇನ್ನೂ ಸಾವಿರಾರು ಜನ, ಲಕ್ಷಾರು ಜನ ಈ ರೀತಿ ಬೀದಿಲಿದಾರಲ್ಲ, ಈ ತರದ ಆಶಯ ಸಿಕ್ಕಿದೆ, ಊಟ ಇಲ್ದೆ, ಮಗಲ್ ಜಾಗ ಇಲ್ದೆ, ಬೀದಿಲೆಲ್ಲ ಬಿದ್ದಿದಾರಲ್ಲ, ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದೀರಾ? ಸರ್, ಫಸ್ಟ್ ಆಫ್ ಆಲ್ ಆಶ್ರಮಗಳು ಇರಬಾರ್ದು. ನಂದು ಆಗಿರ್ಬೋದು, ಬೇರೆಯವ್ರದ್ದಾಗಿರ್ಬಾರ್ದು. ಆಶ್ರಮಗಳು ಇರಬಾರ್ದು. ಹಂಗಿರ್ಬಾರ್ದು ಅಂದ್ರೆ ಮಕ್ಕಳಿಗೆ ಸಂಸ್ಕಾರದ ಅವಶ್ಯಕತೆ ತುಂಬಾ ಇದೆ ಇವತ್ತಿನ ಜನರೇಷನ್ ಮಕ್ಕಳಿಗೆ. ಸೊ ಅವರಿಗೆ ತಂದೆ ತಾಯಿ, ಬಂಧು ಬಳಗ, ಅಪ್ಪ ಅಮ್ಮ, ಅಜ್ಜಿ ತಾತ ಇದ್ರ ವ್ಯಾಲ್ಯೂಸ್ ನ ತಿಳಿಸ್ಬೇಕು. ಅವಾಗ ಬೀದಿಯಲ್ಲಿ ಬೀಳೋರ್ ಸಂಖ್ಯೆ ಕಮ್ಮಿ ಆಗುತ್ತೆ. ಒಂದು. ಎರಡನೇದು, ಈಗ 100 ಜನ ರೋಡಲ್ಲಿ ಬಿದ್ದಿರೋರ್ಗೆ ನಾನು ಒಬ್ನೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ನನಗೆ ಕಣ್ಣು ಕಾಣುವಂತ ವ್ಯಕ್ತಿಗಳಿಗೆ ಅಷ್ಟೇ ನಾನು ಸಹಾಯ ಮಾಡ್ಬೋದು. ಬಿಟ್ರೆ ಎಲ್ಲೋ ಇನ್ನೂ ಎಷ್ಟೋ ಜನ, ಇವತ್ತು ಲಕ್ಷಾಂತರ ಜನ ಬೀದಿಯಲ್ಲಿ ಸಾಯ್ತಾ ಇದಾರೆ. ಆದ್ರೆ ನಿಜವಾಗ್ಲೂ ನಾನು ಆಟ್ಲಿ ಹೇಳ್ತಾ ಇದೀನಿ, ಯೋಗೇಶ್ ಆಗಿ ಅಲ್ಲ, ಒಬ್ಬ ಸಾಮಾನ್ಯ ಹುಡುಗನಾಗಿ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ. ಸರ್ಕಾರ ಮನ್ಸ್ ಮಾಡಿದ್ರೆ ಅಥವಾ ಗಣ್ಯ ವ್ಯಕ್ತಿಗಳು ಅಂತ ಏನು ಲೋಕಲ್ ಲೀಡರ್ಸ್ ಅಥವಾ MLAಗಳು, MP ಗಳು ಮನ್ಸ್ ಮಾಡಿದ್ರೆ ಬೀದಿಯಲ್ಲಿ ಒಬ್ಬ ವ್ಯಕ್ತಿನೂ ಮಲಗದಂಗೆ ಖಂಡಿತವಾಗ್ಲೂ ನೋಡ್ಕೊಳ್ಳುವಂತ ಒಂದು ಯೋಜನೆನೇ ಮಾಡ್ಬೋದು. ಸರ್ಕಾರ ಈಗಾಗಲೇ ಸಂವಿಧಾನದ ಚೌಕಟ್ಟಿನಲ್ಲಿ ನೀವ್ ಹೇಳುವಂತ ಅಂಶಗಳನ್ನ ಇಟ್ಟಿದೆ. ಪೇರೆಂಟ್ಸ್ ಗಳಿಗೆ ಅಂದ್ರೆ ಅಪ್ಪ ಅಮ್ಮಂಗೆ ಆಶ್ರಯ ಕೊಡ್ಬೇಕು, ನೋಡ್ಕೋಬೇಕು, ಅತ್ತೆ ಮಾವು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಾನೂನು ಇದೆ. ಆದ್ರೆ ಕಾನೂನ ಪರಿಪಾಲನೆ ಮಾಡುವಂತ ಪ್ರಾಮಾಣಿಕ ಅಧಿಕಾರಿಗಳು ಇಲ್ದಂಗೆ ಆಗಿದ್ದಾರೆ. ಬರಲ್ವಲ್ಲ ಸರ್? ಹೌದು. ಈಗ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳ್ತಾರೆ, ಆದ್ರೆ ಹೆಲ್ಮೆಟ್ ಹಾಕೊಂಡು ಎಷ್ಟು ಜನ ಗಾಡಿ ಓಡಿಸ್ತಾರೆ ಸರ್? ಓಡಿಸಲ್ಲ ತಾನೆ. ಈಗ ನೋಡಿ ಯೋಗೇಶ್ ಅವ್ರೆ, ಆಶ್ರಮಗಳು ಇರಬಾರ್ದಂತ ಒಂದ್ ಕಡೆ ಎಲ್ಲೋ ನಮಗೂ ಫೀಲಿಂಗ್ ಅನ್ಸುತ್ತೆ. ಆದ್ರೆ ಆ ಮಟ್ಟಕ್ಕೆ ಅರಿವಿಲ್ವಲ್ಲ. ಅವೇರ್ನೆಸ್ ಮೂಡಿಸುವಂತ ಕಾರ್ಯವನ್ನ ಸರ್ಕಾರ ಬಹಳ ಹೈ ಲೆವೆಲ್ ಮಾಡ್ಬೇಕು. ಅದನ್ನ ಮಾಡಿದೆ. ಆದ್ರೆ ಜನಸಾಮಾನ್ಯರು ಅದನ್ನ ಅರ್ಥ ಮಾಡ್ಕೊಂಡು ಬದಲಾಗ್ತಾ ಇಲ್ಲ. ಸೊ ಈಗ ಎಷ್ಟೋ ನಿರಾಶ್ರಿತರ ಕೇಂದ್ರಗಳಿದೆ. ಸರ್ಕಾರ ಇಂಥವ್ರಿಗೆ ಏನ್ ಆಶ್ರಯ ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಿಲ್ಲ ಅನ್ನೋದು ನನ್ನ ವಾದ ಅಲ್ಲ. ಇದೆ, ಆದ್ರೆ ಪರಿಪೂರ್ಣವಾದಂತ ಸವಲತ್ತುಗಳು ಇನ್ನೂ ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರನ್ನ ಕರ್ಕೊಂಡೋಗಿ ನೋಡ್ಕೊಳ್ಳೋ ಅಂತ ವ್ಯವಸ್ಥೆಗಳಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ಫೇಲ್ ಆಗಿದೆ ಸರ್ವಿಸ್ ಮಾಡುವಾಗ. ನಾನ್ ಹೇಳಕ್ ಬರಲ್ಲ ಅದು. ಅಲ್ಲ, ನಾನು ಹೇಳ್ತೀನಿ. ನಾನು ನೋಡಿ
ಸಂಘಟನೆಯಿಂದ ಬಂದಿರೋನು, ಮೂವ್ಮೆಂಟ್ಗಳನ್ನ ಚಳವಳಿಗಳನ್ನ ಮಾಡ್ಕೊಂಡ್ ಬಂದಿರೋನು. ಇಂತ ಹಲವಾರು ಸಮಸ್ಯೆಗಳನ್ನ ನಾನು ತಹಸೀಲ್ದಾರ್ AC DC ಹತ್ರ ಮಾತಾಡಿದಾಗ ನಾವ್ ಯಾವ ತಗೊಂಡೋಗಿ ಹೇಳ್ತೀವಿ ಅವ್ ಮಾತ್ರ ಮಾಡ್ಕೊಟ್ಟಿರೋದು ನಾನು ನೋಡಿದೀನಿ. ಆದ್ರೆ ಅವರೇ ಗುರ್ತಿ ಸಮಾಜ ತಗೊಂಡು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಈ ತರದವ್ರನ್ನ ಗುರ್ತಿ ಅವ್ರಿಗೆ ಏನ್ ಕೆಲಸ ಮಾಡೋದನ್ನ ನೋಡಿಲ್ಲ ನಾನು. ಸರ್ ಅದೇ ಹೇಳಿದ್ನಲ್ಲ, ಈಗ ನಮ್ಮಲ್ಲಿ ಬೀದಿಯಲ್ಲಿ ಒಬ್ಬ ಬಿದ್ದು ನರಳ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, ಕೊನೆ ಉಸಿರು ಹೋಗ್ತಾ ಇದೆ, ಫಸ್ಟ್ ಹೇಳೋ ವರ್ಡು ಕರ್ಕೊಬನ್ನಿ. ಯಾಕೆಂದ್ರೆ ಯಾರು ಇಲ್ದವ್ರಿಗೆ ನಾವಿದ್ದೀವಿ. ಅಲ್ಲ, ನಿಮ್ಮ ಮನಸ್ಸಿಗೆ ತುಂಬಾ ಧನ್ಯವಾದಗಳು. ನೋಡಿ, ನಿಮ್ ಎದುರುಗಡೆ ಒಂದು ಪೇಷಂಟ್ ಕಾಣ್ತಾ ಇದೆ, ನಿಮಗ್ ನೋಡುವಾಗ ಏನ್ ಅನ್ಸುತ್ತೆ? ಎದುರುಗಡೆ ನಿಮ್ಮ ಎದುರುಗಡೆ ಏನ್ ಅನ್ಸುತ್ತೆ? ಅವ್ರನ್ನ ಬಿಡಪ್ಪ ಏನೋ ಸುಮ್ನೆ ಕರ್ಕೊಂಬಂದ್ ಇಟ್ಕೊಂಡವ್ರೆ ಅನ್ಸುತ್ತಾ? ಜನ ಇದಾರೆ. ಈಗ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಸಾಕಷ್ಟು ಜನ ಮುಖಂಡಗಳನ್ನ ಭೇಟಿ ಮಾಡಿದೀನಿ ಅಂದ್ರಿ, ರಾಜಕಾರಣಿಗಳನ್ನ ಭೇಟಿ ಮಾಡಿದೀನಿ ಅಂತಂದ್ರಿ, ಅಧಿಕಾರಿಗಳಿಗೆ ಅರ್ಜಿಗಳೆಲ್ಲ ಹಾಕೊಂಡಿದೀನಿ, ಅವರು ಗಮನ ಕೊಟ್ಟು ಮಾಡ್ಬೇಕಿತ್ತು, ಮಾಡಿಲ್ಲ. ಯಾವತ್ ಮಾಡ್ತಾರೋ ಮುಂದೊಂದು ದಿನ ಮಾಡ್ಲಿ ಅಂತಾನು ಅಷ್ಟೇ ಸಂತೋಷ ಪಡೋಣ. ಆಮೇಲೆ ಯಾರು ಸರ್ಕಾರಿ ಕೆಲಸದಲ್ಲಿರೋರು, ಸಂಘ ಸಂಸ್ಥೆಯವರು ಅಥವಾ ಗೌರವಂತ ಮುಖ್ಯಮಂತ್ರಿಗಳು ಆ ತರದವ್ರು ಬಂದು ನಿಮ್ನ ಯಾವತ್ತ ಭೇಟಿ ಮಾಡಿದ್ರ? ಇಲ್ಲ ಸರ್, ಇಲ್ಲ ಸರ್. ನಾವು ಭೇಟಿ ಮಾಡಕ್ ಹೋದ್ರೇನೆ ಸಿಗೋದ್ ಕಷ್ಟ. ಅಂತದ್ರಲ್ಲಿ ಅವ್ರು ಎಲ್ಲಿ ಸರ್ ಬರೋದಕ್ಕಾಗತ್ತೆ? ಇಲ್ಲ, ಈಗ ನಾವು ನಮ್ ಮಂಜುನಾಥ್ ನಮ್ ಸಂಘಟನೆ ನಮ್ ಪ್ರಯತ್ನ ಇದೆಯಲ್ಲ, ಆ ತರದ ವ್ಯಕ್ತಿಗಳನ್ನ, ಅವ್ರ ಶಕ್ತಿ ಇರುವಂತ ವ್ಯಕ್ತಿಗಳನ್ನ, ಅಧಿಕಾರದಲ್ಲಿ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನಿಮ್ ಆಶ್ರಮ ಭೇಟಿ ಮಾಡ್ಸೋಂತ ಪ್ರಯತ್ನ ಮಾಡಕ್ ನಾವು ಇವಾಗಿಂದ ನಾವು ಮನಸ್ಸು ಮಾಡ್ತೀವಿ. ಮಂಜುನಾಥ್ ಅವ್ರೆ, ನಾವೆಲ್ಲ ಇವಾಗಿಂದ ಮನಸ್ಸು ಮಾಡಿ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಆಗ್ಬೋದು ಅಥವಾ ಅಧೀನ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಇನ್ನು ಈ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು ಕರ್ಕೊಂಡ್ಬಂದು ತೋರಿಸಿ. ಈಗ 2 ಬಾರಿ ವಿಶ್ವನಾಥ್ ಅವ್ರು ಭೇಟಿ ಕೊಟ್ಟಿದ್ದಾರೆ. 2 ಸತಿ ಬಂದು ಆಶ್ರಮ ವಿಸಿಟ್ ಮಾಡಿದ್ದಾರೆ. ಬಟ್ ಅವರು ಕೆಲಸದ ಒತ್ತಡದಲ್ಲಿದ್ದಾರೆ. ಅವ್ರಿಗೂ ಸಮಸ್ಯೆಗಳು ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ನಾವೊಂದಷ್ಟು ಫಾಲೋ ಅಪ್ ಮಾಡೋ ಕೆಲಸ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ ಮುಂದೆ, ನಮ್ಮ ನಡೆದಾಡ ದೇವ್ರ ಮುಂದೆ ನಾನು ಮಾತು ಕೊಡ್ತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ, ಇವರ ಪೋಷಕರು ಏನಾದ್ರು ಬಂದು ನಾವು ಕಳ್ಸ್ಕೊಟ್ಬಿಡಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನೀವು ಯಾವ ರೀತಿ ಅವ್ರನ್ನ ಕಳ್ಸ್ಕೊಂಡು? ಖಂಡಿತ ನಾವು ಕಳ್ಸ್ಕೊಡೋದಕ್ಕೆ ರೆಡಿ ಇದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅವ್ರನ್ನ ಕರ್ಕೊಂಡ್ ಬರುವಾಗ ಪೊಲೀಸ್ ಸ್ಟೇಷನ್ ಲೆಟರ್ ಆಗಿರುತ್ತೆ. ಅವ್ರ ಮನೆಯವರು ಅಂತ ಪತ್ತೆ ಆದ್ಮೇಲೆ ಅವ್ರ ಆಧಾರ್ ಕಾರ್ಡ್, ವೋಟರ್ ID ಅಥವಾ ರೇಷನ್ ಕಾರ್ಡ್ ಎಲ್ಲ ಪ್ರೂಫ್ ನ ತಗೊಂಡು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಲೆಟರ್ ಬರ್ಸ್ಕೊಂಡು ಅವರ ವಿಡಿಯೋ ಸಮೇತ ಮಾಡ್ಕೊಂಡು ಅವ್ರ ಜೊತೆಲಿ ಕಳ್ಸ್ಕೊಡ್ತೀವಿ. ಇಲ್ಲಿ ಇರೋರ್ಗೆ ಎಲ್ಲಾರ್ನೂ ಕರ್ಕೊಂಡು ಹೋಗ್ತೀನಿ ಅಂದ್ರೂ ನಾವು ಸಿದ್ಧ ಇದೀವಿ ಕಳ್ಸೋದಕ್ಕೆ. ಯಾಕಂದ್ರೆ ಇಲ್ಲಿ ಅವ್ರಿಗೆಲ್ಲ ಮನೆಗೆ ಹೋಗ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆದ್ರೆ ಯಾಕೆ ಮನೆಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳೋದಾದ್ರೆ, ಇವರಲ್ಲಿ ಯಾವುದೇ ರೀತಿ ಅನುಕೂಲಗಳಿಲ್ಲ ಅವ್ರಿಗೆ. ಸೊ ಇವ್ರಿಗೆ ಇನ್ಸೂರೆನ್ಸೋ, FDನೋ ಅಥವಾ ಇವ್ರ ಹೆಸರು ಆಸ್ತಿನೋ ಪಾಸ್ತಿನೋ ಇದ್ದಿದ್ರೆ ಖಂಡಿತ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ವಯಸ್ಸಾಗಿರೋಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಅಷ್ಟೇ. ಇದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಸ್ತಿ, ದುಡ್ಡು, ಒಡವೆ, ವಸ್ತ್ರ, ಇನ್ನೊಂದು ಮತ್ತೊಂದು ಮಗದೊಂದು ಇದ್ರೆ ಅದನ್ನ ನಿಮ್ ಮಕ್ಳಿಗೆ ಕೊಡ್ಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟವ್ ನಾನಲ್ಲ. ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಕನಿಷ್ಠ ಪಕ್ಷ ಸತ್ತ ಮೇಲೆ ಅವ್ರು ತಲುಪಬೇಕು. ಸಾಯೋಕ್ ಮುಂಚೆನೆ ನೀವು ಕೊಟ್ಬಿಟ್ರೆ, ನೀವು ಸಾಯೋ ಅಂದ್ರೆ ಕೊನೆಗಳಿಗೆ ನಿಮ್ಮನ್ನ ಅವ್ರು ನೋಡೋದಿಲ್ಲ. ಎಲ್ರು ಮಕ್ಳು ಆತರ ಇರಲ್ಲ. ನಿಮ್ಗೆ ಉಪಯೋಗ ಆಗ್ಲಿ ಅಥವಾ ನಿಮ್ ಮಕ್ಳಿಗಾಗ್ಲಿ ಆಗ್ಲಿ, ಓದ ನಂತರ ಅವ್ರಿಗೆ ತಲುಪ್ಲಿ, ತಪ್ಪೇನಿಲ್ಲ. ಆದ್ರೆ ನೀವ್ ಇರೋವಾಗ್ಲೇನೆ ಎಲ್ಲವನ್ನೂ ಕಳ್ಕೊಂಡಾಗ ಅವರು ಆಸಕ್ತರಾಗಿ ಆ ದುಡ್ಡನ್ನ ಖಾಲಿ ಮಾಡ್ಕೊಂಡ್ಮೇಲೆ ನಿಮ್ಮ ಮೇಲೆ ಪ್ರೀತಿ, ಗೌರವ, ಕಾಳಜಿ ಎಲ್ಲವೂ ಕಮ್ಮಿ ಆಗತ್ತೆ. ಆಮೇಲೆ ಕಾಲಕ್ರಮೇಣ ನೀವು ಬೀದಿಗೆ ಬೀಳ್ತೀರಿ. ಆಮೇಲೆ ಅನಾಥಾಶ್ರಮ ಹುಡುಕ್ಬೇಕಾಗತ್ತೆ. ಕೊನೆಗೆ ಯಾರು ದಿಕ್ಕು ದಿವಾಳಿ ಇಲ್ಲದೆ ಆಶ್ರಮದಲ್ಲೇ ಸಾಯ್ಬೇಕಾಗತ್ತೆ. ಯಾವ್ದೋ ಅನಾಥಾಶ್ರಮದವ್ರು ಎತ್ಕೊಂಡೋಗಿ ಮಣ್ಣು ಮಾಡ್ಬೇಕಾಗತ್ತೆ. ಇಂಥ ಸ್ಥಿತಿ ಆಮೇಲೆ ಇವ್ರ ಆರೋಗ್ಯ ವಿಚಾರ ಮಾಡ್ಲಿಕ್ಕೆ ಯಾರಾದ್ರು ವೈದ್ಯರು ಇಲ್ಲಿ ಬಂದು ಕ್ಯಾಂಪೇನ್ ಮಾಡ್ತಾರೆ. 24 ಗಂಟೆ ನರ್ಸ್ ಇದಾರೆ. ಸೊ ಇಲ್ಲೇ ಮೆಡಿಕಲ್ ಇದೆ. ಸೊ ಇಲ್ಲೇ ನರ್ಸ್ ನ ಕೂಡ ಅಪಾಯಿಂಟ್ ಮಾಡ್ಕೊಂಡಿದೀವಿ. ಸೊ ಕಾಲಕ್ರಮೇಣ ಯಾವ್ಯಾವ ರೀತಿ ನಮ್ ಕೈಯಿಂದ, ನೋಡಿ ಸರ್, ನಾವು ದೇವ್ರಲ್ಲ, ನಾವು ನಿಮ್ಮಂಗೆ ಅಂದ್ರೆ ನರಮಾನವರು ನಾವೆಲ್ಲ. ನಮ್ಗೆ ಯೋಗ್ಯತೆ ದೇವ್ರು ಎಷ್ಟು ಕೊಟ್ಟಿದಾರೋ, ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದಾರೋ ಅದ್ರ ಅನುಸಾರವಾಗಿ ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ. ಜನನು ಅದಕ್ಕೆ ಸಪೋರ್ಟ್ ಆಗಿ ಏನ್ ಕೊಡ್ಬೋದು, ಅವ್ರ ಕೈಲಿ ಏನ್ ಸಹಾಯ ಮಾಡ್ಬೋದು ಅದನ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಏನೇನ್ ಮಾಡ್ಬೋದು ಅದೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನಾವು ಸಾಮಾನ್ಯವಾಗಿ ರಸ್ತೆ ಕಾರಲ್ಲಿ ತಿರ್ಗಾಡ್ಬೇಕಾದ್ರೆ ಯಾರೋ ಹೆಣ್ಮಕ್ಳು 4-5 ಜನ ಬರ್ತಾ ಇರ್ತಾರೆ, ಫೋಟೋಗಳು ತೋರಿಸ್ತಾರೆ, ಆಶೀರ್ವಾದ ಮಾಡ್ತಾ ಇದೀವಿ, ಸಹಾಯ ಮಾಡಿ ಅಂತಾರೆ. ನಮ್ಗೆ ನೋಡಿರೋಲ್ಲ, ಈ ಕಣ್ಣು ನೋಡಿರೋಲ್ಲ, ಮನ್ಸ್ ಬರಲ್ಲ ಕೊಡಕ್ಕೆ. ಆದ್ರೂ ಒಳ್ಳೆ ಉದ್ದೇಶ ಅಂತ ನಾವು ಕೊಟ್ಟಿರ್ತೀವಿ, ಇಷ್ಟ ಕೊಟ್ಟಿರ್ತೀವಿ. ಹಿಂಗ್ ನೋಡಿದಾಗ ರುಚಿ ಕೊಡಿಸ್ಬೇಕು ಅಂತ ನಮ್ಗೆ. ಸರ್, ಈ ಆಶ್ರಮ ಎಲ್ಲಿದೆ ಸರ್? ಇವಾಗ ನಿಮ್ಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದೀನಿ. ಈ ಆಶ್ರಮ, ಈಗ ನೀವು ಬಂದಿರೋ ಆಶ್ರಮ ಎಲ್ಲಿದೆ? ಇದು ಒಂದ್ ಹಳ್ಳಿಲಿದೆ ತಾನೆ? ಹೌದು. ಜನಸ್ನೇಹಿ ಯೋಗೇಶ್ ಅಥವಾ ಜನಸ್ನೇಹಿ ಆಶ್ರಮದ ಹೆಸರಲ್ಲಿ 2018ರಲ್ಲಿ ಈ ಆಶ್ರಮ ರಿಜಿಸ್ಟರ್ಡ್ ಆಗಿರೋದು. ಇದುವರೆಗೂ ಯಾರಾದ್ರೂ ರೋಡಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿದಾರ ಕಲೆಕ್ಷನ್? ನಾನು ನಿಮ್ಗೆ ಯಾಕೆ ಮಾತು ಹೇಳ್ತಾ ಇದೀನಿ, ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಇದೀನಿ. ಸೊ
ಆ ತರ ನಾವು ಮಾಡಂಗಿಲ್ಲ ಸರ್, ನಾವು ಮಾಡೋದಿಲ್ಲ. ಯಾರಲ್ಲೂ ಕೂಡ ಕಲೆಕ್ಷನ್ ಕಳ್ಸೋದಾಗ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಮುಖ್ಯವಾದ ಪಾಯಿಂಟ್ಸ್ ಅಂದ್ರೆ, ಯಾರಾದ್ರೂ ಈಗ ಯೂಸ್ ಮಾಡಿರೋ ಬಟ್ಟೆಗಳಿರುತ್ತೆ, ಈಗ ಅವ್ರ ಮನೇಲಿ ಏನೋ ಡೆತ್ ಆಗಿರ್ತಾರೆ ಅಥವಾ ಇನ್ನೊಂದು ಮತ್ತೊಂದು, ಈ ಬಟ್ಟೆನ ಅನಾಥಾಶ್ರಮಕ್ಕೆ ಕೊಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಆ ಬಟ್ಟೆ ಸಮೇತ ನಾವ್ ಇಲ್ಲಿ ತಗೊಳಲ್ಲ. ಹೌದು, ಒಳ್ಳೇದು. ಹೊಸ ಬಟ್ಟೆನೆ ನಾವು ಅವ್ರಿಗೆ ಕೊಡೋದು. ನೀವು ಇವತ್ತವರೆಗೂ ನಾವ್ ಯಾರಿಗೂ ಹಳೆ ಬಟ್ಟೆ ಕೊಡೋದೇ ಇಲ್ಲ. ಇಲ್ಲೇ ನಾವು ತಂದಿರ್ತೀವಿ ಅದೇ ಬಟ್ಟೆನ ಹಾಕ್ಸೋದು. ಸೊ ಯಾರಾದ್ರೂ ತಂದು ಕೊಡಕ್ ಅವಕಾಶ ಇದ್ರು ಹೊಸ ಬಟ್ಟೆ ತಂದು ಕೊಡ್ಬೋದು ಬಿಟ್ರೆ, ಯಾರೋ ಹಾಕಿರೋದು ಯೂಸ್ ಮಾಡಿರೋ ಬಟ್ಟೆನ ನಾವ್ ಯೂಸ್ ಮಾಡಕ್ ಕೊಡಲ್ಲ. ಇಲ್ಲಿ ಯಾರಾದ್ರೂ ಕೊಡ್ತೀವಿ ನಾವು, ಇಲ್ಲಿಗೆ ಬಂದ್ ಕೊಡ್ಬೇಕು. ಅಥವಾ ಚಾರಿಟಿ ಅಕೌಂಟ್ಗೆ ಅವ್ರಿಗೆ ನಂಬಿಕೆ ಇದೆ, ಪ್ರೀತಿ ಇದ್ರೆ ಖಂಡಿತ ಸಹಾಯ ಮಾಡ್ಬೋದು. ನಾವ್ ಇಲ್ಲಿ ಕೂಡ ಹೋಗಿ ರೇಷನ್ ಆಗಿರ್ಬೋದು, ದುಡ್ಡಾಗಿರ್ಬೋದು ನಾವ್ ಕಲೆಕ್ಟ್ ಮಾಡಲ್ಲ. ಆಮೇಲೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಸರಿನೇ. ಇದ್ರ ಮಧ್ಯೆ ನಿಮ್ಗೆ ಏನೇನು ಸವಾಲುಗಳು ಬಂದ್ವು, ಚಾಲೆಂಜಸ್ ಬಂದ್ವು? ತುಂಬಾ ಬರುತ್ತೆ. ಈಗ ಪ್ರತಿದಿನ ಕಾಲೆಳೆಯೋ ಕೆಲಸಗಳಾಗುತ್ತೆ, ಅವಮಾನಿಸುವಂತ ಕೆಲಸಗಳಾಗುತ್ತೆ. ಇದನ್ನೆಲ್ಲ ಲಾಭಕ್ಕಾಗಿ ಮಾಡ್ತಿದ್ದಾರೆ ಅಂತ ಮಾತಾಡ್ತಾರೆ. ದುಡ್ಡು ಜೊತೆಗೆ ದುಡ್ಡು ಮಾಡೋದಕ್ಕೆ ಅಂತ ಅನ್ಕೋತಾರೆ. ಬಹುಶಃ ಅವ್ರವ್ರ ಅಭಿಪ್ರಾಯಗಳನ್ನ ನಾನು ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ನನ್ನ ಅಂತರಾತ್ಮ ಹೇಳ್ತಾ ಇದೆ, ನಾನು ನಿರಾಶ್ರಿತರು ಅಥವಾ ದೇವ್ರ ಮಕ್ಕಳು ಇಂಥ ವ್ಯಕ್ತಿಗಳನ್ನ ಆಶ್ರಯ ಕೊಟ್ಟು ನನ್ನ ಕೈಲಾದಂತ ಸೇವೆ ನಾನು ಮಾಡ್ತಾ ಇದ್ದೀನಿ. ಸೊ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಬಿಟ್ಟಿದ್ದು, ನನ್ನ ಕೆಲಸವನ್ನ ನಾನ್ ಮುಂದುವರಿಸ್ತಾ ಇದ್ದೀನಿ. ನಾನ್ ಮಾಡೋದು ಸರಿ ಅನ್ಸಿದ್ರೆ ಜನ ಸಪೋರ್ಟ್ ಮಾಡ್ತಾರೆ. ಸೊ ಇದುವರೆಗೂ ಸಾವಿರಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೀನಿ. ಬಟ್ ಎಲ್ಲೂ ಕೂಡ ನಾನು ಎದ್ರಿಲ್ಲ, ಇನ್ನೊಂದು ಬಿಟ್ಬಿಡೋಣ, ನನ್ ಕೈಲಿ ಆಗಲ್ಲ ಯಾವತ್ತೂ ಅನ್ಕೊಂಡಿಲ್ಲ. ಕೊನೆ ಉಸಿರು, ನನ್ನ ಉಸಿರು ಹೋಗೋವರೆಗೂ ಈ ಸೇವೆಲೆ ಇರಕ್ ಇಷ್ಟಪಡ್ತೀನಿ. ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದು ಯಾವ ಆಸೆನೂ ನಮ್ಗಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಯೋಗೇಶ್ ಇಷ್ಟೆಲ್ಲ ಮಾಡೋದಂದ್ರೆ ನೆಕ್ಸ್ಟ್ ರಾಜಕೀಯಕ್ಕೆ ಬರ್ಬೋದು, ಅದಕ್ಕೆ ಮಾಡ್ತಾರೆ ಅಂತ. ಕಾಮನ್ ಆಗಿ ಹೇಳ್ಬಿಡ್ತಾರೆ. ಅದನ್ನ ಎಲ್ರು ಇದನ್ನ ತೋರಿಸಿ ಅದನ್ನ ಮಾಡಕ್ಕೆ ಮಾಡ್ತಾರೆ ಅಂತಾರೆ. ಅದು ಕೂಡ ನಮ್ಮಲ್ಲಿ ಇಲ್ಲ. ನಾವು ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಈ ಸೇವೆ ಮಾಡ್ತಿರೋದು ಪ್ರತಿಯೊಂದು ಕೂಡ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದಕ್ಕೆ ಅರ್ಪಿಸ್ತೀವಿ. ನಾವು ಬದುಕಿದ್ರೆ ಅವ್ರ ಪಾದ ಧೂಳ್ ತರ ಬದುಕೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಓಕೆ ನೋಡಿ, ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಇಡೀ ಕರ್ನಾಟಕ ಜನತೆ ತಿಳ್ಕೋಬೇಕು. ನಾನು ಇವತ್ತು ಕೂತ್ಕೊಂಡು ನಮ್ಮ ನಡೆದಾಡೋ ದೇವರು ಶಿವಕುಮಾರ ಸ್ವಾಮಿ ಪಾದದಲ್ಲಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಈ ಆಶ್ರಮದ ಬಗ್ಗೆ ತಪ್ಪಿರುವಾಗಿ ತಿಳ್ಕೊಂಡಿದ್ದೀರಾ, ದಯಮಾಡಿ ಇಲ್ಲಿ ನೀವು ಬಂದು ನೋಡ್ಬೇಕು. ಇಲ್ಲಿ ನೀವೇ ಬಂದು ನೋಡ್ಬೇಕು. ಆಮೇಲೆ ನಿಮ್ಗೆ ಏನಾದ್ರು ಈ ಆಶ್ರಮಕ್ಕೆ ಸಹಾಯ ಮಾಡ್ಬೇಕು ಅಂತಂದ್ರೆ, ಈಗ ಯೋಗೀಶ್ ಅಣ್ಣ ಹೇಳ್ದಂಗೆ ಖುದ್ದು ನೀವೇ ಬಂದು ಸಹಾಯ ಮಾಡ್ಬೇಕು. ಇನ್ ಮನಿ, ಇನ್ ಎನಿ ಕೈಂಡ್ ಆಫ್ ಹೆಲ್ಪ್ ನೀವು ಬಂದು ಇಲ್ಲಿ ಸಹಾಯ ಮಾಡ್ಬೋದು. ಯಾವ್ದೇ ಕಾರಣಕ್ಕೂ ಕಾರಣ ಅಂತ ಕಸಗಳು ಯಾರು ಮಾಡಕ್ ಹೋಗ್ಬೇಡಿ. ನಾನು ಇಲ್ಲಿ ಬಂದಾಗಿಂದ ನೋಡಿದ್ದೀನಿ, ಎಲ್ಲೂ ಒಬ್ಬೊಬ್ಬ ರಾಜಕಾರಣಿಗಳ ಫೋಟೋ ಇಲ್ಲಿ ಹಾಕಿಲ್ಲ, ಯಾವುದೇ ಪಕ್ಷದ ಮುಖಂಡರು ಫೋಟೋ ಹಾಕಿಲ್ಲ, ಹೆಸರು ಹಾಕಿಲ್ಲ, ಬ್ಯಾನರ್ ಹಾಕಿಲ್ಲ. ಪ್ರಾಮಾಣಿಕವಾಗಿ ನಾನು ಈ ಸೇವೆ ಉತ್ಸವ ಮಾಡ್ತಿದ್ದ ಸ್ಟಾರ್ಟಿಂಗ್ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ನೋಡಿ ಬಹಳ ನಾನು ಆಶ್ಚರ್ಯಚಕಿತನಾಗಿದ್ದೀನಿ. ದಯಮಾಡಿ ನನ್ನಂತ ಬನ್ಸಿರೋರು, ನಮ್ಮ ಮಂಜುನಾಥ್ ಅಂತ ಬನ್ಸಿರೋರು ಎಲ್ರು ಕೂಡ ಇಲ್ಲಿ ಬರ್ಬೇಕು, ಕಣ್ಣಾರೆ ನೋಡ್ಬೇಕು. ಏನ್ ನಿಮ್ ಕೈಯಲ್ಲಿ ಸಾಧ್ಯ ಆಗುತ್ತೋ ಸಹಾಯ ಮಾಡ್ಬೇಕು. ಈಗ ನಾವು ನಮ್ಮ ಟೀಮ್ ವರ್ಕ್ ಏನ್ ಮಾಡ್ತೀವಿ ಅಂತಂದ್ರೆ, ಹೇಳ್ಬಾರ್ದು, ನಾವು ಸುಮ್ಮನೆ ಹೇಳೋರು ಮಾಡಲ್ಲ, ನಾವು ಮಾಡಿ ತೋರಿಸ್ತೀವಿ. ಏನ್ ಸಾಧ್ಯವಾಗುತ್ತೋ ಸರ್ಕಾರದ ಗಮನಕ್ಕೆ ನಿಮ್ಮನ್ನ ಮತ್ತೆ ನಿಮ್ ಸೇವೆಯನ್ನ ಈ ಜನಗಳನ್ನ ತೋರ್ಸೋಂತ ಒಂದು ಪ್ರಯತ್ನ ಮಾಡಿ, ಯಾರು ಇಲ್ಲಿ ಬಂದ್ರೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೋ ಮ್ಯಾಕ್ಸಿಮಮ್ ಅಂತವ್ರನ್ನ ಕರ್ಕೊಂಬರೋಂತ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅಂತ ಇವತ್ತು ಇವೇ ದೇವ್ರುಗಳು, ಈ ಜನಗಳೇ ದೇವ್ರುಗಳು. ಈ ದೇವ್ರ ಮುಂದೆ ನಮ್ಮ ಮುಂದೆ ಮಾತು ಕೊಡ್ತೀವಿ, ನಮ್ಮ ಮಾತನ್ನ ಮುಗಿಸ್ತೀವಿ. ಜೈ ಭೀಮ್. ಕೊನೆಯದಾಗಿ ಏನು ಈ ಸ್ಟಾಫ್ ಎಷ್ಟು ಜನ ಇದೆ ನಿಮ್ಗೆ? ಇದಾರೆ ಸರ್, ಒಂದು 10 ಜನ ಇದಾರೆ. ಒಂದು ಒಟ್ಟಿಗೆ ಒಂದು ಫೋಟೋ ತಕೊಂಡ್ಬರೋಣ, ಖಂಡಿತ ತಕೊಳ್ಳೋಣ, ಇಲ್ಲೇ ತಕೊಂಡ್ಬಿಡೋಣ. ಆಮೇಲೆ ವಿಶೇಷವಾಗಿ ಇಲ್ಲಿ ಯಾವುದೇ ಪಕ್ಷ ಬೇಡ, ಜಾತಿ ಬೇಡ, ಭೇದ ಭಾವ, ನಾನ್ ದೊಡ್ಡವನು, ನಾನ್ ಚಿಕ್ಕವನು, ನಾನ್ ಆಸ್ತಿ ಮಾಡಿದೀನಿ, ಇಲ್ಲಿ ಅವ್ರು ಚಿಕ್ಕವ್ರು ಇವ್ರು ದೊಡ್ಡವರು ಭೇದ ಭಾವ ಇಲ್ಲದೆ ದಯವಿಟ್ಟು ಬನ್ನಿ. ನಿಮ್ ಕೈಲಾಗಿದ್ದು ಸಹಾಯ ಸಹಕಾರ ಆಶೀರ್ವಾದ, ನಿಮ್ ಕೈಲಿ ಸಹಾಯ ಮಾಡಕ್ ಆಗಲ್ವಾ, ಪರವಾಗಿಲ್ಲ, ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಅದ್ರಲ್ಲಿ ಯಾರಾದ್ರೂ ಒಳ್ಳೆ ಮನ್ಸಿರುವಂತ ವ್ಯಕ್ತಿಗಳಿಗೆ ಈ ವಿಡಿಯೋ ತಲುಪಬಹುದು. ತಲುಪಿದಾಗ ಅವ್ರಿಗೂ ಅನ್ಸ್ಬೋದು, ಕನಿಷ್ಠ ಪಕ್ಷ ಯೋಗೇಶ್ ಸಹಾಯ ಮಾಡಕ್ ಆಗಲ್ಲಪ್ಪ, ಹೋಗ್ಲಿಷ್ಟು ಹೋಗಿ ಅವ್ರಿಗೊಂದು ಧೈರ್ಯದ ಮಾತಾದ್ರೆ ಹೇಳ್ಬರೋಣ ಅಂತ ಅನ್ಕೋಬಹುದು. ಸೊ ಈ ರೀತಿ ಸಪೋರ್ಟ್ ಪ್ರೋತ್ಸಾಹ ಕೊಡ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಳ್ಳೇದಾಗ್ಲಿ, ನಮಸ್ಕಾರ. ಸಂವಾದ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ತುಮಕೂರು ಜಿಲ್ಲಾ ಅಧ್ಯಕ್ಷ ಭರತ್ ಕುಮಾರ್ ಬೆಲ್ಲದಮಡು ಮತ್ತು ಜನಧ್ವನಿ ವಾಹಿನಿಯ ಜಿಲ್ಲಾ ಮುಖ್ಯ ವರದಿಗಾರ ಪ್ರದೀಪ್ ಕೆ, ಪಾರಂಪರಿಕ ವೈದ್ಯ ನರಸಿಂಹಮೂರ್ತಿ, ದಲಿತ ಸಂಘರ್ಷ ಸಮಿತಿ ಮಧುಗಿರಿ ನಗರ ಅಧ್ಯಕ್ಷ ನಾಗರಾಜು ಸಾಕ್ಷಿಯಾದರು. ಅಲ್ಲದೆ ಇಂತಹ ಪುಣ್ಯ ಕೆಲಸಕ್ಕೆ ಸರ್ಕಾರ ಕೈ ಜೋಡಿಸಬೇಕು ಎಂದು ಒತ್ತಾಯಿಸಿದರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.